ಮಹಾರಥರು ಯೇಷಾಂ ಯಾರಿಗೆ ಚ ಕೂಡ ತ್ವಂ ನೀನು ಬಹುಮತಃ ಮಹಾಮಾನ್ಯರು ಭೂತ್ವಾ ಆಗಿದ್ದು ಯಸ್ಯಸಿ ಹೋಗುತ್ತೀಯೇ ಲಾಘವಂ ಹಗುರವಾಗಿ. ಅನುವಾದ: ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ. ಭಾವನ: ಶ್ರೀಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ದುರ್ಯೋಧನ, ಕರ್ಣರಂತಹ ಮಹಾರಥರು, ಇತರ ಸಮಕಾಲೀನರು ನೀನು ನಿನ್ನ ಸಹೋದರರ ಮತ್ತು ತಾತನ ವಿಷಯದಲ್ಲಿ ಅನುಕಂಪ ಪಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಹೋದ ಎಂದು ಭಾವಿಸುತ್ತಾರೆ ಎಂದನ್ನುಕೊಳ್ಳಬೇಡ. ಪ್ರಾಣ ಭಯದಿಂದ ನೀನು ಹೊರಟು ಹೋದಿ ಎಂದು ಯೋಚಿಸುತ್ತಾರೆ ಮತ್ತು ನಿನ್ನ ಅರ್ಹತೆಯನ್ನು ಕುರಿತು ಅವರಿಗೆ ಒಳ್ಳೆಯ ಅಭಿಪ್ರಾಯವನ್ನು ಮಣ್ಣು ಪಾಲವಾದದ್ದು. ಶ್ಲೋಕ ಸಂಖ್ಯಾ 36. ಅವಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರನ್ಯುತಿಂ. ನಿನ್ನ ಶತ್ರುಗಳು ನಿನ್ನ ವಿಷಯದಲ್ಲಿ ಅವಾಚ್ಯ ಶಬ್ದಗಳನ್ನಾಡುತ್ತಾರೆ, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಪ್ರಾರಂಭದಲ್ಲಿ ಅರ್ಜುನನನ್ನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದುದರಿಂದ ಶ್ರೀಕೃಷ್ಣನಿಗೆ ತುಂಬ ಅಚ್ಚರಿಯಾಯಿತು ಮತ್ತು ಅವನು ಇಂತಹ ಕರುಣೆಯು ಅನಾದಿಗೆ ತಕ್ಕದ್ದೆಂದು ಹೇಳಿದನು. ಈಗ ಶ್ರೀಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳನ್ನು ಸರಿ ಎಂದು ಎಷ್ಟೊಂದು ಮಾತುಗಳಲ್ಲಿ ತೋರಿಸಿಕೊಡುತ್ತಿದ್ದಾನೆ. ಅಥೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಸ್ಯಸೆ ಮಹೀಂ ತಸ್ಮಾತ್ ಉಚ್ಚಿಷ್ಟ ಕೌಂತೇಯ ಯುದ್ಧಾಯ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ. ಆದುದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಆವಾಗ ಅರ್ಜುನನ ಪಕ್ಷಕ್ಕೆ ವಿಜಯ ದೊರಕುವುದೆಂಬ ನಿಶ್ಚಯವಲ್ಲದಿದ್ದರೂ ಅವನು ಯುದ್ಧ ಮಾಡಲೇಬೇಕು, ಏಕೆಂದರೆ ಅವನು ಅಲ್ಲಿ ಮಡಿದರೆ ಸ್ವರ್ಗಕ್ಕೆ ಇರುತ್ತಾನೆ. ಸುಖ ದುಃಖೇ ಸಮೇ ಕೃತ್ವಾ ಲಾಭೌ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಪರಾಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದು ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಭಾವಾರ್ಥ: ಶ್ರೀಕೃಷ್ಣನಿಗೆ ಈ ಯುದ್ಧವಾಗಬೇಕೆಂದು ಅಪೇಕ್ಷೆ. ಆದುದರಿಂದ ಈಗ ಅವನು ಅರ್ಜುನನನ್ನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಿದ್ದಾನೆ. ಕೃಷ್ಣ ಪ್ರಜೆಯ ಕಾರ್ಯಗಳಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳ ಪರಿಗಣನೆ ಇಲ್ಲ. ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಪರಾಜಯಗಳ ಪರಿಗಣನೆ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನೂ ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ. ಆದುದರಿಂದ ಐಹಿಕ ಕರ್ಮಗಳಿಗೆ ಪ್ರತಿಫಲವೂ ಇರುವುದಿಲ್ಲ. ಸಾತ್ವಿಕ ಗುಣದಲ್ಲಾಗಲಿ ರಜೋಗುಣದಲ್ಲಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವುದನ್ನು ಒಳ್ಳೆಯ ಅಥವಾ ಕೆಟ್ಟ ಪ್ರತಿಫಲಕ್ಕೆ ಒಳಗಾಗುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ, ಯಾವ ಋಣವೂ ಇಲ್ಲ. ಇವೆಲ್ಲ ಸಾಮಾನ್ಯ ಕರ್ಮಗಳಲ್ಲಿ ತೊಡಗಿದಾಗ ಮಾತ್ರ ಘಟಿಸುತ್ತವೆ. ಹೀಗೆ ಹೇಳಿದೆ: ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ನೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿವೃತ್ಯ ಗತಂ. ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ
ಶರಣಾದವನಿಗೆ ಯಾವ ಋಣಗಳು ಇಲ್ಲ, ಯಾವ ಹಂಗೂ ಇಲ್ಲ. ದೇವತೆಗಳು, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು ಯಾರು ಹಂಗೂ ಇಲ್ಲ, ಋಣವೂ ಇಲ್ಲ. ಭಾಗವತ 11ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 41. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸುತ್ತಿದ್ದಾನೆ. ಓಂ ಅಜ್ಞಾನತಿಮಿರನ್ಯಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾಮಹ್ಯಂ ದದಾತಿ ಸ್ವಪದಾಮಹ್ಯಂ. ವಂದೇಹಂ ಶ್ರೀಗುರು ಶ್ರೀಯುತಪದರಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. पंचाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः. श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे हरे, हरे राम 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 हरे. जब प्रवचन के बाद हरे कृष्ण. ಎಲ್ಲರಿಗೂ ಸ್ವಾಗತ ಮಾನವಾದ ಕಾರ್ಯಕ್ರಮಕ್ಕೆ. ಮುಂದೆ ಅನೌನ್ಸ್ಮೆಂಟ್ ಆಗುತ್ತೆ. ಇದು ಕೊನೆ ಕಾರ್ಯಕ್ರಮ. ಬೆಳಿಗ್ಗೆ ಹೊತ್ತಿದ್ದು ಮುಂದಿನ ವಾರದಿಂದ ಸಾಯಂಕಾಲ ಹೊತ್ತಿಗೆ ನಾವು ಪರಿವರ್ತನೆ ಮಾಡಿದ್ದೇವೆ. ಇಲ್ಲಿ ಇನ್ನೂ ತನಕ ಚರ್ಚೆ ಮಾಡಿರುವಂಥ ವಿಷಯ ಏನು? ಅರ್ಜುನ ವಿಷಾದ ಯೋಗ. ಅರ್ಜುನಿಗೆ ವಿಷಾದ, ಶೋಕ ಆಯಿತು. ಇದಕ್ಕೆ ಶೋಕ ಆಯಿತು, ತನ್ನ ಪರಿವಾರ ಪ್ರತಿ ಸ್ನೇಹ, ಆಸಕ್ತಿ, ಪ್ರೀತಿ, ಅದರಿಂದ ಅವರಿಗೆ ಶೋಕ ಆಯಿತು. ಆ ಶೋಕದಲ್ಲಿ ಮುಳುಗಿ ಅರ್ಜುನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಿರಲಿಲ್ಲ. ಮುಖ್ಯವಾಗಿ ಅಜ್ಞಾನದಿಂದ ಬರುತ್ತೆ ಶೋಕ. ಶೋಕದಿಂದ ಬೇರೆ ಸಮಸ್ಯೆಗಳು ಬರುತ್ತೆ. ಯಾರು ಜ್ಞಾನಿಗಳಿದ್ದಾರೆ ಯಾವ ಕಾರಣಕ್ಕೂ ಶೋಕ ಮಾಡಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅರ್ಜುನಿಗೆ ದಾರಿ ಕಾಣ್ತಾ ಇರಲಿಲ್ಲ. ಏನ್ ಮಾಡ್ತಾರೆ ಅವರು? ದಾರಿ ಕಾಣಲಿಲ್ಲ ಅಂತ ಅರ್ಜುನ ಏನ್ ಮಾಡ್ತಾರೆ? ಕೃಷ್ಣನಿಗೆ ಆಶ್ರಯ ತಗೊಳ್ತಾರೆ. ನೀನೇ ನನ್ನ ಗುರು, ನಾನು ನಿನ್ನ ಶಿಷ್ಯ, ನೀನೇ ಮಾರ್ಗದರ್ಶನ ಮಾಡಿ. ಶೋಕದಲ್ಲಿರುವಂತ ವ್ಯಕ್ತಿ ಮಾಡುವಂತ ಕೆಲಸ ಇದು. ಅವರು ತಮ್ಮ ಪ್ರಯತ್ನದಿಂದ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ನೋಡ್ತಾರೆ. ಬಹಳಷ್ಟು ಪ್ರಯತ್ನಗಳನ್ನ ಮಾಡಿ ನೋಡ್ತಾರೆ. ಯಾವಾಗ ನನ್ನ ಪ್ರಯತ್ನಗಳು ವಿಫಲ ಆಗ್ತಾ ಇದೆ ಪದೇ ಪದೇ, ನನ್ನ ಕೈಯಿಂದ ಆಗಲ್ಲ ಅಂತ ಹೇಳ್ತಾರೆ, ಆ ಪರಿಸ್ಥಿತಿಯಲ್ಲಿ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನೆ? ಗುರುಗಳ ಆಶ್ರಯ ತಗೊಳ್ತಾನೆ. ಗುರುಗಳೇ, ನೀವೇ ನನ್ನ ದಾರಿ ತೋರಿಸಿ, ನನ್ಗೆ ತಿಳಿತಾ ಇಲ್ಲ. ಅದು ಬುದ್ಧಿವಂತಿಕೆಯ ಲಕ್ಷಣ. ಇಲ್ಲಾಂದ್ರೆ ನಾವು ಸಾವಿರಾರು ವರ್ಷ ನಾವು ಪ್ರಯತ್ನ ಮಾಡ್ತಾ ಇರ್ಬೋದು, ಸಾವಿರಾರು ಜನ್ಮ ಪ್ರಯತ್ನ ಮಾಡ್ತಾ ಇರ್ಬೋದು, ಏನು ಪ್ರಯೋಜನ ಇಲ್ಲ. ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ಬಿಡ್ತೇನೆ. ಬುದ್ಧಿವಂತಿಕೆ ಯಾವ್ದ್ರಲ್ಲಿದೆ? ನಮ್ಗಿಂತ ದೊಡ್ಡವರು ಯಾರಿದ್ದಾರೆ ಅವರ ಆಶ್ರಯ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಡೆಯೋದು ಬುದ್ಧಿವಂತಿಕೆ. ಅರ್ಜುನ ಆ ಥರ ಆಶ್ರಯ ತಗೊಂಡ್ರು. ಆಶ್ರಯ ತಗೊಂಡ ತಕ್ಷಣ ಮೊದಲೇ ವಿದ್ಯೆ ಭಗವಂತ ಏನು ಹೇಳ್ಕೊಟ್ಟ? ಕೇಳ್ತಾ ಇದ್ದ ಪ್ರತಿ ಭಾನುವಾರ. ಮೊದಲನೇ ವಿದ್ಯೆ ಏನು ಹೇಳ್ಕೊಟ್ಟಿದ್ದಾರೆ ಭಗವಂತ ಭಗವದ್ಗೀತೆಯಲ್ಲಿ? ಫಸ್ಟ್ ಲೆಸನ್ ABCD ಏನು ಹೇಳ್ಕೊಟ್ಟಿದ್ದಾರೆ? ನಾನು ನೀನ್ ಯಾರು ಫಸ್ಟ್ ಅರ್ಥ ಮಾಡ್ಕೋ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡು. ನೀನ್ ಯಾರಿದ್ದಿ ಅದೇ ನಿನ್ಗೆ ಗೊತ್ತಿಲ್ಲ, ನಿನ್ನ ಐಡೆಂಟಿಟಿ ತಪ್ಪಾಗಿದೆ, ನೀನ್ ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತೀನಿ? ಈಗ ಒಬ್ಬ ವ್ಯಕ್ತಿ ಒಂದು ಪ್ಯೂನ್ ಇರ್ತಾನೆ, ಒಂದು ಆಫೀಸಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ. ಏನೋ ಒಂದಿನ ಪ್ರಾಬ್ಲಮ್ ಆಗುತ್ತೆ, ಆಫೀಸಲ್ಲಿ ರಜೆ ಇರುತ್ತೆ, ಯಾರು ಬಂದಿರಲ್ಲ, ಫೋನ್ ಬರ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇರ್ತಾರೆ, ಇವತ್ತು ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ. ಫೋನ್ ಬರ್ತಾ ಇರುತ್ತೆ, ಅವನಿಗೆಲ್ಲ ಫೋನ್ ಅವನು ಒಬ್ಬನೇ ಎತ್ತಬೇಕು. ಹಾಗಂತೆ ಅವನೇ ನಾನು IAS ಆಫೀಸರ್ ಇದ್ದೀನಿ ಅಥವಾ ನಾನು DC ಇದ್ದೀನಿ ಅಂತ ಅನ್ಕೊಳ್ಳೋಕೆ ಶುರು ಮಾಡಿದ್ರೆ ಮರುದಿನ ದೊಡ್ಡ ಫೋನ್ ಕಾಲ್ ಬರ್ತಾರೆ. ಅಲ್ಲಿ ಲ್ಯಾಂಡಲ್ಲಿ ಏನೋ ಹಗರಣ ಆಗಿದೆ, ಅಲ್ಲಿದಾಗಿದೆ, ಆ ಪ್ರಾಬ್ಲಮ್ ಇವ್ರು ಸಾಲ್ವ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಫಸ್ಟ್ ತಾನು ಯಾರು ಅಂತ ಗೊತ್ತಾದ್ರೆ ಅವನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದು. ಆ ಥರ ಅರ್ಜುನನ ಸಮಸ್ಯೆ ನಾನು ಯಾರು ಅನ್ನುವಂಥ ಐಡಿಯಾ ಇಲ್ಲ ಅವನಿಗೆ. ಅದನ್ನ ಫಸ್ಟ್ ತಿಳ್ಕೊಳ್ಳೋದಕ್ಕೆ ಆತ್ಮಜ್ಞಾನವನ್ನು ಕೊಡ್ತಾರೆ. ಬಹಳ ಸುಂದರವಾಗಿ ಬೇರೆ 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 ಉದಾಹರಣೆಯನ್ನು ಕೊಟ್ಟು
ಆತ್ಮಜ್ಞಾನದ ಬಗ್ಗೆ ಹೇಳ್ತಾರೆ. ಒಂದು 3-4 ಉದಾಹರಣೆಗಳು ಭಗವಂತ ಏನೇನು ಕೊಟ್ಟಿದ್ದಾನೆ ಹೇಳ್ಬೋದಾ? ಎಲ್ಲ ಒಬ್ಬೊಬ್ರು ಒಂದೊಂದು ಉದಾಹರಣೆ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಉದಾಹರಣೆಯಿಂದ ಆತ್ಮ ಇದೆ ಅಂತ ಸಿದ್ಧಪಡಿಸಲಿಕ್ಕೆ ಭಗವಂತ ಹೇಳ್ಬೋದಾ? ಏನೇನು ಉದಾಹರಣೆಗಳು नेनपिदे यारादरू? मतलब आपको याद है एक एक एग्जाम्पल जो भगवान ने दिया है आत्मज्ञान के बारे में बताने के लिए, आत्मा है ये प्रूव करने के लिए क्या क्या एग्जाम्पल है? एक एग्जाम्पल है ओब्बೊಬ್ಬರು ಒಂದು एग्जाम्पल। तो ये हवा चल रही है, ऐसा तो चल रही नहीं, इसके पीछे कोई है नहीं। यहाँ दूसरे अध्याय में आत्मा के विषय में अलग अलग उदाहरण भगवान ने दिए। दूसरे अध्याय में ಅಧ್ಯಾಯದಲ್ಲಿ ಏನೇನು ಉದಾಹರಣೆ ಒಂದು ಯಾವುದಾದ್ರು ಇಷ್ಟು ಒಂದು ಇದನ್ನು ನಾವು ಹೇಳಿದ ಸಾರ್ಥಕ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ವಿ. ಯಾವ ಥರ ನಾವು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀವಿ ಆ ಥರ ಆತ್ಮ ಶರೀರವನ್ನು ಚೇಂಜ್ ಮಾಡುತ್ತೆ. ತುಂಬ ಒಳ್ಳೆ ಉದಾಹರಣೆ. ಮತ್ತೆ ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಸಾವಿದೆ. ಹೌದು. ಮತ್ತೇನು ಹೇಳ್ತಾರೆ? चार चीज नहीं कर सकते. हाँ, ಆತ್ಮಕ್ಕೆ ಸುಡ್ಲಿಕ್ಕಾಗಲ್ಲ, ಆತ್ಮಕ್ಕೆ ಒಣಗಿಸ್ಲಿಕ್ಕಾಗಲ್ಲ, ಆತ್ಮಕ್ಕೆ ಹಸಿ ಮಾಡ್ಲಿಕ್ಕಾಗಲ್ಲ, ಮತ್ತೆ ಆತ್ಮಕ್ಕೆ ಸಾಯಿಸ್ಲಿಕ್ಕಾಗಲ್ಲ, ಶಸ್ತ್ರದಿಂದ ಪ್ರಹಾರ ಮಾಡ್ಲಿಕ್ಕಾಗಲ್ಲ. 4 ಆತ್ಮಕ್ಕೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಹಾ ಅದೌದು. ಇಲ್ಲೇನು ಕೊಟ್ಟಿದ್ದಾರೆ? ಬಹಳ ಫೇಮಸ್ ಚಿತ್ರ ಇದೆ. ಬಾಡಿ ಚೇಂಜ್ ಆಗುತ್ತೆ, ದೇಹ ಚೇಂಜ್ ಆಗುತ್ತೆ. ಇಷ್ಟ ಕೊಟ್ಟಿಲ್ಲ ಎಕ್ಸಾಂಪಲ್. 84 ಲಕ್ಷ ಅದು ಇಲ್ಲಿ ಕೊಟ್ಟಿಲ್ಲ. ಇನ್ನೇನು ಕೊಟ್ಟಿದ್ದಾರೆ? ಹಾ 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 ಅಂದ್ರೆ ಪುಟ್ಟ ಮಗು ಇರುತ್ತೆ, ಯುವಾವಸ್ಥೆಗೆ ಬರುತ್ತೆ, ಆಮೇಲೆ ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ, ವೃದ್ಧಾಪ್ಯಕ್ಕೆ ಬರುತ್ತೆ, ಕೊನೆಗೆ ಸಾವು ಬಂದು ಶರೀರ ಪರಿವರ್ತನೆ ಆಗುತ್ತೆ. ಹೌದಲ್ವಾ? ಆ ಥರ ಪರಿವರ್ತನೆ ಎಲ್ಲರಿಗೂ ಆಗ್ಬೋದು. ಧೀರರು ಅದರಿಂದ ಮೋಹಿತರಾಗಬಾರ್ದು. ಈ ಆತ್ಮಜ್ಞಾನವನ್ನು ನಾನು ನಂಬಲ್ಲ ಅಂಥವರಿಗೆ ಭಗವಂತ ಏನು ಉತ್ತರ ಕೊಟ್ಟಿದ್ದಾನೆ? ರಿವಿಷನ್, ಎಲ್ಲರೂ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು ಸಂಜೆ. हाँ जी सही है। आत्मा अमर है इसलिए उसका उद्देश्य है कि भगवान के साथ संपर्क रखे. सही है. आत्मा ನಾನು ನಂಬಲ್ಲ, ನನಗೇನು ಉತ್ತರ ಕೊಡ್ತೀರಾ ನೀವು? ಬುದ್ಧಿಸ್ಟ್ ಫಿಲಾಸಫಿ ಹೇಳ್ತಾರಲ್ಲ, ಏನು ಹೇಳಿದ್ದಾರೆ? ಆತ್ಮ ಪ್ರಾಣ ಹೋದ್ಮೇಲೆ ಅದನ್ನು ನಿಜ. ಅದಕ್ಕೆ ಉತ್ತರ ಏನು ಕೊಡ್ತೀರಾ? ಶ್ಲೋಕದಲ್ಲಿ ನಾನು ಆತ್ಮನ ಮೇಲೆ ನಂಬಿಕೆ ಇಟ್ಟಿಲ್ಲ, ಆತ್ಮ ಇಲ್ಲೇ ಇಲ್ಲ ಅಂದ್ಕೊಳ್ತೇನೆ. ಹಾಗಾದ್ರೂ ಏನು ಲಾಸ್? ನೋ ಲಾಸ್. नहीं गलत बात है. मान लीजिए कुछ केमिकल से शरीर चल रहा है, ऐसे मान ले साइंटिस्ट को. तो धरती पर कोई भी नहीं होगा. नहीं वो सब ठीक है, परंतु यहाँ पे आप समझिए, ಆತ್ಮ ಇಲ್ಲ ಅಂತ ಅನ್ಕೊಂಡ್ಬಿಡೋನು. ಶರೀರ ಹಿಂಗೆ ಕೆಮಿಕಲ್ ಅಲ್ಲಿ ನಡ್ಕೊಳ್ತಾ ಇದೆ. ಸಾಧನೆಗೆ ಏನು ನೀವು ಮಾಡ್ತಿರುವಂತ ದುಡ್ಡು ಸಂಗ್ರಹ, ಇಂದ್ರಿಯ ಭೋಗ, ಸುಖ, ಇದಕ್ಕೇನು ಬೆಲೆ? ಇದು ಬರೀ ಕೆಮಿಕಲ್ ತಾನೇ. ಶರೀರ ಒಂದು ರಾಸಾಯನ ಅಷ್ಟೇ. ಆ ರಾಸಾಯನಿಕ ಪದಾರ್ಥಗಳು ನೀವು ಎಲ್ಲೇ ಹೋಟೆಲಲ್ಲಿ ಹೋಗಿ ಭೋಗ ಮಾಡಿ, ಫಿಲ್ಮಲ್ಲಿ ಹೋಗಿ ಭೋಗ ಮಾಡಿ, ದೇವಸ್ಥಾನದಲ್ಲಿ ಬಂದು ತಪಸ್ಸೆ ಮಾಡಿ, ಏನು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ತಾನೆ. ಹಾಗಿದ್ರೆ ನೀವು ಇಂದ್ರಿಯ ಭೋಗಕ್ಕೆ ಹೋಗ್ಬೇಕು ಅಂತ ಯಾಕೆ ಪ್ರಶ್ನೆ ಕೇಳ್ತೀರ? ಭಕ್ತಿ ಮಾರ್ಗಕ್ಕೆ ಬಂದ್ರೆ ಏನು ಪ್ರಾಬ್ಲಮ್? ಅರ್ಥ ಆಗ್ತಾ ಇದೆ? ಆತ್ಮ ಇಲ್ಲ, ಶರೀರನೇ ಇದ್ದೇವೆ, ಚೇತನೆ ಇಲ್ಲ, ಸುಖ ಅನುಭವಿಸೋರು ಯಾರಿಲ್ಲ, ಎಲ್ಲ ಕೆಮಿಕಲ್ಸ್ ಇದೆ, ಒಂದಿನ ಎಲ್ಲ ನಾಶ ಆಗುತ್ತೆ, ಜೀವ ಇಲ್ಲೇ ಇಲ್ಲ. ಹಾಗಿದ್ರೆ ಇಲ್ಲೇ ಬನ್ನಿ. ನಿಮಗೆ ಭೋಗನೇ ಯಾಕೆ ಮಾಡಬೇಕು? ಭೋಗ ಮಾಡಲಿಕ್ಕೆ ಭೋಗಿಸೋರು ಯಾರು ಇಲ್ಲೇ ಇಲ್ಲಲ್ಲ, ಬರೀ ಒಂದು ರಾಸಾಯನಿಕ ಪದಾರ್ಥ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ. ಇಂದ್ರಿಯ ತೃಪ್ತಿ ಅಂದ್ರೆ ಏನು? ಬರೀ ಕೆಮಿಕಲ್ಸ್ ಅಷ್ಟೇ ಅಲ್ಲ. ಇಂದ್ರಿಯ ತೃಪ್ತಿ ಅಂದ್ರೆ ಬರೀ ರಾಸಾಯನಿಕ ಪರಿವರ್ತನೆ. ಆ ರಾಸಾಯನಿಕ ಪರಿವರ್ತನೆ ಇಲ್ಲಾಗ್ಲಿ ಅಲ್ಲಾಗ್ಲಿ ಪ್ರಯೋಜನ. ಭಗವಂತ ತರ್ಕ ಹೇಳ್ತಾ ಇದ್ದಾರೆ. ಅಂದ್ರೆ 2 ಪಕ್ಷ ಕೊಡ್ತಾ ಇದ್ದಾರೆ. ಅಪಿತಪ್ಪಿ ಆತ್ಮ ಇಲ್ಲ ಅಂತ ನಿಮ್ದೇ ಪಕ್ಷ ಸರಿ ಇತ್ತು.
ಅಂದ್ರೂ ಕೂಡ ಏನ್ ಲಾಸ್ ಇಲ್ಲ ದೇವಸ್ಥಾನಕ್ಕೆ ಬಂದು ಭಕ್ತರ ಸಂಘ ತಗೊಳ್ಳಿ, ಯಾಕಂದ್ರೆ ಎಲ್ಲ ರಾಸಾಯನ. ಆದ್ರೆ ನಮ್ಮ ಪಕ್ಷ ಏನಾದ್ರೂ ಸತ್ಯ ಆಯ್ತು, ಆತ್ಮ ಇದೆ ಅಂತ ಆಯ್ತು ಅಂದ್ರೆ ಎಂತ ದೊಡ್ಡ ಲಾಸ್. ಮುಂದಿನ ಜನ್ಮದಲ್ಲಿ ನಿಮಗೆ ಮತ್ತೆ ಮನುಷ್ಯ ಶರೀರ ಸಿಗುತ್ತೆ. ಗೊತ್ತಾಯ್ತಾ? ಈ ತರ ಬೇರೆ ಬೇರೆ ಪಕ್ಷದಿಂದ ಭಗವಂತ ಸಿದ್ಧ ಮಾಡ್ತಾರೆ ಆತ್ಮ ಇದೆ ಅಂತ. ಈಗ ಆತ್ಮ ಇದೆ ಅಂತ ಎಲ್ಲರೂ ಸ್ವೀಕಾರ ಮಾಡ್ತೀರಾ, ಆ ಪರಿಸ್ಥಿತಿ ಬಂದಿದೆ ಅಂತ. ಹೌದಲ್ವಾ? ಮುಂದೆ ಆತ್ಮ ಆಯ್ತು ಇದೆ ಅಂತ ಗೊತ್ತಾಯ್ತು, ನನ್ನ ಕರ್ತವ್ಯ ಏನೀಗ, ನಾನೇನ್ ಮಾಡ್ಬೇಕು ಅನ್ನೋಂಥ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅಲ್ಲಿ ಅರ್ಜುನ ಕನ್ಫ್ಯೂಸ್ ಆಗಿದ್ದಾರೆ. ಅರ್ಜುನ ಮೇನ್ ಕನ್ಫ್ಯೂಷನ್ ಏನು, ನನ್ನ ಕರ್ತವ್ಯ ಏನಿದೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಿಲ್ಲ. ಇವಾಗ ಯುದ್ಧ ರಣರಂಗದಲ್ಲಿ ಬಂದಿದೆ, ಯುದ್ಧ ಮಾಡ್ಬೇಕೋ ಮಾಡಬಾರ್ದು, ಯಾವ್ದು ನನಗೆ ಒಳ್ಳೇದು. ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬಂದಿದೆ ಅಲ್ಲ ಯಾವಾಗಾದ್ರೂ? ಏನ್ ಮಾಡಿದ್ರೆ ಒಳ್ಳೇದು, ಏನ್ ಮಾಡಿದ್ರೆ ಕೆಟ್ಟದ್ದು, ಆ ತರದ ಕನ್ಫ್ಯೂಷನ್ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದಿದೆ ಅಲ್ಲ. ಅದಕ್ಕೆ ಇಲ್ಲಿ ಅರ್ಜುನಿಗೆ ಆ ತರ ಆಗ್ತಾ ಇದೆ. ಯಾರು ಶಾರೀರಿಕ ಚೇತನೆಯಲ್ಲಿ ಇರ್ತಾರೆ, ಯಾರಿಗೆ ಆತ್ಮಜ್ಞಾನ ಇರಲ್ಲ, ಅವ್ರ ಲೈಫ್ ಬರೀ ಕನ್ಫ್ಯೂಷನ್ ಅಲ್ಲೇ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ ಒಳ್ಳೇದ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ ಒಳ್ಳೇದ, ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ ಒಳ್ಳೇದ, ಮೆಡಿಕಲ್ ತಗೊಂಡ್ರೆ ಒಳ್ಳೇದ, ಇವೆಲ್ಲ ಲೌಕಿಕ ಕನ್ಫ್ಯೂಷನ್. ಇದನ್ನ ಮೀರಿ ಮದುವೆ ಇವಾಗಾದ್ರೆ ಒಳ್ಳೇದ, ಜಾಬ್ ಚೇಂಜ್ ಮಾಡಿದ್ರೆ ಒಳ್ಳೇದ, ಎಷ್ಟು ಕನ್ಫ್ಯೂಷನ್ಗಳಿದಾವೆ ಇವತ್ತಿನ ಕಾಲದಲ್ಲಿ. ಎಲ್ಲ ಜೀವನದಲ್ಲಿ ಕನ್ಫ್ಯೂಷನ್ ಏನ್ ಕಾರಣ ಏನು ಗೊತ್ತಾ? ಆತ್ಮಜ್ಞಾನ ಇಲ್ಲ ಅನ್ನೋದಕ್ಕೆ ಕನ್ಫ್ಯೂಷನ್. ಆತ್ಮಜ್ಞಾನ ಬಂದ್ಬಿಟ್ರೆ ಒಂದು ಡೌಟ್ ಕ್ಲಿಯರ್ ಆಗಿಬಿಡುತ್ತೆ, ಯಾವುದಕ್ಕೋಸ್ಕರ ನಾನು ಮಾಡ್ಬೇಕು, ಡೌಟ್ ಕ್ಲಿಯರ್ ಆಗುತ್ತೆ. ಈಗ ನಾವೇನ್ ಮಾಡ್ತಾ ಇದೀವಿ, ಇಂದ್ರಿಯ ಭೋಗಕ್ಕೋಸ್ಕರ ಎಲ್ಲ ಮಾಡ್ತೀವಿ. ನಂದು ಸುಖ. ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ತಗೊಂಡ್ರೆ ಒಳ್ಳೆ ಜಾಬ್ ಸಿಗುತ್ತೆ, ತುಂಬಾ ದುಡ್ಡು ಸಿಗುತ್ತೆ, ನಾನು ಸುಖವಾಗಿರ್ತೀನಿ. ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ, ನಾನು ಸುಖವಾಗಿರ್ತೀನಿ. ಮೆಡಿಕಲ್ ಅಲ್ಲಿ ನಾನು ಫ್ಯೂಚರ್ ಆಗಿ ಒಳ್ಳೆ ಡಾಕ್ಟರ್ ಆದ್ರೆ ನಾನು ಸುಖವಾಗಿರ್ತೀನಿ. ಇಲ್ಲಿ ನನ್ನ ಸುಖ ಅನ್ನುವಂತ ಲಕ್ಷ್ಯವನ್ನು ಏನು ಇಟ್ಕೊಂಡಿದ್ದೀವಿ, ಅದು ನಮ್ಮ ದುಃಖಕ್ಕೆ ಮೂಲ ಕಾರಣ. ನನ್ನ ಸುಖ ಅಂದ್ರೆ ನನ್ನ ಇಂದ್ರಿಯಗಳಿಗೆ ಸುಖ ಕೊಡ್ಬೇಕು. ಈಗ 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಸುಖ ಅಂದ್ರೆ ಏನು? ಒಳ್ಳೆ ಹರೇ ಕೃಷ್ಣ ಸ್ವಲ್ಪ ಮಾತಾಡ್ಬೇಡಿ. ಒಳ್ಳೆ ವಾಹನಗಳಿರ್ಬೇಕು, ಒಳ್ಳೆ ಮನೆ ಇರಬೇಕು, ಇಂದ್ರಿಯ ಭೋಗ ಇರಬೇಕು, ಎಲ್ಲಿ ಬೇಕಲ್ಲಿ ಪಾರ್ಟಿಗೆ ಹೋಗ್ಬೇಕು, ಅದು ಸುಖ. ಅದಕ್ಕೋಸ್ಕರ ಇವತ್ತು ನಾನು ಕಷ್ಟಪಡಬೇಕು, ಒಳ್ಳೆ ಡಿಗ್ರಿ ತಗೋಬೇಕು, ಒಳ್ಳೆ ಕಾಲೇಜ್ ತಗೋಬೇಕು, ಒಳ್ಳೇದು. ಲಕ್ಷ್ಯ ಏನಿದೆ, ನನ್ನ ಇಂದ್ರಿಯಗಳ ತೃಪ್ತಿ ಅಷ್ಟೇ. ಇದು ಎಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಜೀವನದಲ್ಲಿ ಕನ್ಫ್ಯೂಷನ್ ಪರ್ಮನೆಂಟ್ ಆಗಿರುತ್ತೆ. ಒಂದ್ಸತಿ ಏನಾಗಿತ್ತಂದ್ರೆ, ಪ್ರಭುಪಾದ ನಮ್ಮ ಕೃಷ್ಣ ಮಾನವ ಸಂಘದಲ್ಲಿ ಬೃಂದಾವನದಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾ ಒಬ್ರು ಅಲ್ಲಿ ನಮ್ಮ ಭಕ್ತರು ವಿದೇಶದವರು, ಅಲ್ಲಿ ಇಲ್ಲಿ ಜನರು ಲೇಬರ್ ಸೈಡ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ, ವಿದೇಶದಲ್ಲಿ ಪಾಪ. ಅವ್ರು ನೋಡ್ತಾ ಇದ್ರು ತುಂಬಾ ಸ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಜೋರಾಗಿ ಕೆಲಸ ಮಾಡ್ತಾ ಇಲ್ಲ. ಕಾಂಟ್ರಾಕ್ಟರ್ ಬರ್ತಾರೆ, ಹೇಳ್ತಾರೆ, ಅದನ್ನು ಜೋರಾಗಿ ಕಾಂಟ್ರಾಕ್ಟರ್ ನಿಮಗೊಂದು ಒಳ್ಳೆ ಐಡಿಯಾ ಕೊಡ್ತೇನೆ, ಅವ್ರಿಗೆ 2 ದಿನಕ್ಕೆ ಸಂಬಳ ಕೊಡು, ಬೇಗ ಜಾಸ್ತಿ ಜೋರಾಗಿ ಕೆಲಸ ಮಾಡ್ತಾರೆ. ಕಾಂಟ್ರಾಕ್ಟರ್ ಹೇಳಿದ, ನಿಮ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಶ್ರೀಧರ್ ಪ್ರಭು ಗೊತ್ತು ಯಾಕೆ ಅಂತ, ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ, ನನ್ನ ಮಾತು ಕೇಳಿ ಅಂತ. ಆದ್ರೆ ಇವರು ಒಂದ್ ಸ್ವಲ್ಪ ಗೊತ್ತಿಲ್ಲ, ನನಗೆ ತುಂಬಾ ಒಳ್ಳೆ ಐಡಿಯಾ ಇದೆ ಅಂತ ಒಂದಿನ ಕಾಂಟ್ರಾಕ್ಟರ್ ರಜಾ ತಗೊಂಡಿದ್ದ, 2 ದಿನ ಸಂಬಳ ಕೊಟ್ಬಿಟ್ರು ಅವ್ರಿಗೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಮರುದಿನ ಆ ಜನ ಕೆಲಸಕ್ಕೆ ಬರಲಿಲ್ಲ. ಅದಕ್ಕೆ ಕಾಂಟ್ರಾಕ್ಟರ್ ಕೇಳ್ತಾರೆ, ಯಾಕೆ ಇವತ್ತು ಜನ ಕೆಲಸಕ್ಕೆ ಬಂದಿಲ್ಲ ಕಾಣ್ತಾ ಇಲ್ಲ. ಅವಾಗ ಅವರು ನೀವೇನ್ ಮಾಡಿದ್ರೇನು ಅಂತ ಕಾಂಟ್ರಾಕ್ಟರ್ ಕೇಳಿದ್ರು ಅವ್ರಿಗೆ. ನಿನ್ನೆ ನಾನು ಬಂದಿದ್ದೆ, ಇಲ್ಲ ನಾನು ಈ ಥರ 2 ದಿನಕ್ಕೆ ಸಂಬಳ ಕೊಟ್ಟೆ, ನಾನು ಹೇಳಿದ್ದಿಲ್ಲ ಕೊಡಬೇಡಿ ಅಂತ. ಈ ದುಡ್ಡು ಖಾಲಿ ಆಗೋವರೆಗೆ ಇವ್ರು ಬರಲ್ಲ, ನಿಮಗೆ ಅವರಿಗೆ ಭೋಗ ಮಾಡ್ಲಿಕ್ಕೆ ಯಾವಾಗ ದುಡ್ಡು ಬೇಕು ಅವಾಗ ಕೆಲ್ಸಕ್ಕೆ ಬರ್ತಾರೆ, ಅವ್ರ ಕೈಯಲ್ಲಿ ದುಡ್ಡು ಕೊಡಬಾರ್ದು, ಇದು ಖಾಲಿ ಆಗೋತನ ಅವ್ರು ಬರಲ್ಲ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಕರ್ತವ್ಯ ಮುಖ್ಯ ಅಲ್ಲ, ಇಂದ್ರಿಯ ಸುಖ, ಇಂದ್ರಿಯ ಭೋಗ ಮುಖ್ಯ. ಇವತ್ತಿನ ಕಾಲದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋಗಿ, ಎಲ್ಲಾ ಕ್ಷೇತ್ರದಲ್ಲಿ ಮುಖ್ಯ ಏನಿದೆ, ಇಂದ್ರಿಯ ಸುಖನೇ. ಇಂದ್ರಿಯ ಸುಖಕ್ಕೆ ಯಾವಾಗ ಅಡಚಣೆ ಆಗುತ್ತೆ, ಅವಾಗ ಏನ್ ಕೆಲಸ ಮಾಡಬೇಕು, ನಾನು ಏನ್ ಮಾಡಬೇಕು ಅನ್ನುವಂತ ಯೋಚನೆ ಮನಸ್ಸಲ್ಲಿ ಬರುತ್ತೆ. ಕೆಲವೊಬ್ರು ಬುದ್ಧಿವಂತರು ನಾಳೆ ಒಳ್ಳೆ ಇಂದ್ರಿಯ ಸುಖ ಮಾಡಬೇಕು, ಅದಕ್ಕೋಸ್ಕರ ಇವತ್ತು ಚೆನ್ನಾಗಿ ದುಡಿಬೇಕು. ಒಟ್ಟಿನಲ್ಲಿ ಮೂಲ ಲಕ್ಷ್ಯ ಇಷ್ಟೇ, ಕರ್ತವ್ಯ ಪಾಲನೆ ಬಗ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ. ಎಷ್ಟೋ ಜನ ಕೇಳ್ತಾರೆ, ಆಧ್ಯಾತ್ಮಿಕರು ಅಂದ್ರೆ ಜವಾಬ್ದಾರಿ ಇಲ್ಲದೆ ಇರುವಂತ ಜನರು ಅಂತ ಎಷ್ಟೋ ಜನ ಹೇಳ್ತಾರೆ. ಅಂದ್ರೆ ನೀವು ಬರೀ ಹರೇ ರಾಮ ಹರೇ ಕೃಷ್ಣ ದೇವರು ಅಂತ ಹೇಳಿ ನೋಡಿ ದೇವಸ್ಥಾನದಲ್ಲಿ ಕೂತಿದ್ದೀರಾ,
ನಾವು ದೇಶದ ಪ್ರಗತಿ ಮಾಡ್ತಾ ಇದ್ದೀವಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ದುಡಿತಾ ಇದ್ದೇವೆ, ನಾವು 3 ಹೊತ್ತು ದುಡಿತಾ ಇದ್ದೀವಿ, ನೀವು ಬರೀ ದೇವರ ಭಜನೆ ಮಾಡ್ತಾ ಕೂತ್ಕೊಂಡಿದ್ದೀರಾ ಅಂತ. ಅದಕ್ಕೆ ಎಷ್ಟೋ ಜನ ಕೇಳ್ತಾರೆ. ಅದಕ್ಕೆ ನಿಮ್ಮ ಪ್ರಕಾರ ಕರ್ತವ್ಯ ಪಾಲನೆ ಅಂದ್ರೆ ಏನು? ಕರ್ತವ್ಯ ಪಾಲನೆ ಅಂದ್ರೆ ಜಾಸ್ತಿ ದುಡಿಮೆ ಇರೋದ, ಜಾಸ್ತಿ ಕಷ್ಟ ಪಡೋದ, ಅಥವಾ ಕರ್ತವ್ಯ ಪಾಲನೆ ಅಂದ್ರೆ ಜಾಸ್ತಿ ಇಂದ್ರಿಯ ಭೋಗ? ನಿಮ್ಮ ಲೆಕ್ಕದಲ್ಲಿ ಏನಿದೆ ಅಂದ್ರೆ ಜಾಸ್ತಿ ಇಂದ್ರಿಯ ಭೋಗ ಇರಬೇಕು, ಆ ಇಂದ್ರಿಯ ಭೋಗಕ್ಕೋಸ್ಕರ ಜಾಸ್ತಿ ದುಡಿಬೇಕು. ಒಬ್ಬ ತಂದೆ ಏನು ಯೋಚನೆ ಮಾಡ್ತಾನೆ, ನಾನು ತುಂಬಾ ದೊಡ್ಡದು ಒಳ್ಳೆ ದುಡ್ಡು ಮಾಡಬೇಕು, ಮಕ್ಕಳಿಗೆ ಕೊಡಬೇಕು, ಚೆನ್ನಾಗಿ ಸುಖವಾಗಿರ್ಲಿ. ನೀವು ದುಡಿತಾ ಇದ್ದೀರಾ, ಅವ್ರಿಗೆ ಅದು ದುಡಿಲಿಕ್ಕೆ ಆಗಲ್ಲ. ದೊಡ್ಡವರಾದ್ಮೇಲೆ ಅವರು ದುಡಿತಾರೆ. ಅದ್ಯಾಕೆ ನೀವು ಅವರಿಗೆ ಮಾಡಿಕೊಟ್ಟರು ಜಾಸ್ತಿ ಕಷ್ಟಪಟ್ಟು ಅವರಿಗೆಲ್ಲ ರೋಗಗಳನ್ನ ತಂದು ಮನೆಯಲ್ಲಿ ಭೋಗ ಮಾಡಿಸಿ ರೋಗವನ್ನು ತರಿಸ್ಬೇಕು? ನೀವ್ಯಾಕೆ ದುಡಿತಾ ಇದ್ದೀರಾ, ಅವರು ದುಡ್ಕೊಳ್ಳಿ. ಕರ್ತವ್ಯ ಪಾಲನೆ ಹೇಳ್ಕೊಡ್ಬೇಕು. ಅದು ಇವತ್ತಿನ ಜನರಿಗೆ ಕರ್ತವ್ಯ ಪಾಲನೆ ಅನ್ನೋ ವಿಷಯದಲ್ಲಿ ಜ್ಞಾನನೇ ಇಲ್ಲ. ನನ್ನ ಕರ್ತವ್ಯ ಏನಿದೆ? ಒಬ್ಬ ಪುರುಷನಿಗೆ ತನ್ನ ಪರಿವಾರದ ಪ್ರತಿ ಕರ್ತವ್ಯ ಇರಲ್ಲ, ಜವಾಬ್ದಾರಿಯಿಂದ ಪರಿವಾರನ ನೋಡ್ಕೊಳ್ಳಲ್ಲ. ಒಬ್ಬ ಮನೆಯಲ್ಲಿರುವಂತ ಸ್ತ್ರೀಗೆ ನನ್ನ ಕರ್ತವ್ಯಗಳು ಗೊತ್ತಿರಲ್ಲ, ಸರಿಯಾಗಿ ಅಡುಗೆ ಮಾಡಬೇಕು, ಮಕ್ಕಳಿಗೆ ಚೆನ್ನಾಗಿ ಬೆಳೆಸ್ಬೇಕು, ಯಾವ ರೀತಿಯಿಂದ ನೋಡ್ಕೋಬೇಕು. ತಾಯಿಯಂದ್ರಿಗೆ ಇವತ್ತು ಮಕ್ಕಳೇ ಬೇಡಾಗಿದೆ. ತಾಯಿ ಕರ್ತವ್ಯ ಏನು? ಮಕ್ಕಳಿಗೆ ಪ್ರೀತಿ ಕೊಡಬೇಕು, ಆದರೆ ಅವರಿಗೆ ಮಕ್ಕಳೇ ಬೇಡ, ನನಗೆ ಟೆನ್ಷನ್ ಬೇಡ, ಜವಾಬ್ದಾರಿ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರೆ? ನನ್ನ ಅಧಿಕಾರ ಇದೆ, ನನಗೆ ಸ್ವಾತಂತ್ರ್ಯ ಇದೆ. ನಿಮ್ಮ ಅಧಿಕಾರ ಸರಿ, ಮಗುಗೆ ತಾಯಿ ಮೇಲೆ ಅಧಿಕಾರ ಇದೆ ತಾನೆ, ತಾಯಿಯ ಪ್ರೀತಿ ಮೇಲೆ ಅಧಿಕಾರ ಮಗುಗಿದೆ ತಾನೆ. ಮಕ್ಕಳ ಅಧಿಕಾರದ ಏನು ಪ್ರಶ್ನೆ? ಯಾರು ಕೇಳ್ತಾರೆ ಮಕ್ಕಳ ಅಧಿಕಾರ? ಅದಕ್ಕೆ ಗಂಡಸರು ಕರ್ತವ್ಯ ಮಾಡ್ತಾ ಇಲ್ಲ, ಹೆಂಗಸರು ಕರ್ತವ್ಯ ಮಾಡ್ತಾರೆ. ಮಕ್ಕಳ ಕರ್ತವ್ಯ ಏನಿದೆ? ಹಿರಿಯರಿಗೆ ಆದರ ಕೊಡಬೇಕು, ಸನ್ಮಾನ ಕೊಡಬೇಕು, ಅವರ ಸೇವೆ ಮಾಡಬೇಕು. ಆ ಕರ್ತವ್ಯದ ಪಾಠ ಎಲ್ಲೂ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಯಾರು ಮನೆಯಲ್ಲಿ ಹಿರಿಯರಿಗೆ ಇವಾಗ ನಮಸ್ಕಾರ ಮಾಡುವಂತ ಪದ್ಧತಿ ಅಂತೂ ಹೋಗೇ ಬಿಟ್ಟಿದೆ. ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡುವಂತ ಸಂಗತಿ ನಾನು ಅದನ್ನ ಶುರು ಮಾಡಿದ್ರೆ ಏನೋ ಒಂಥರ ವಿಚಿತ್ರ ಅನ್ಸುತ್ತೆ. ಯಾರಿಗೆ ಗೊತ್ತಿರ್ತದೆ ನಮಸ್ಕಾರ? ಆ ತರ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತು. ಅದಕ್ಕೆ ಮಕ್ಕಳು ತಮ್ಮ ಕರ್ತವ್ಯ ಪಾಲನೆ, ಹಿರಿಯರದ್ದು ಏನು ಕರ್ತವ್ಯ ಇದೆ? ಹಿರಿಯರ ಕರ್ತವ್ಯ ಏನಿದೆ? ಸಣ್ಣವರಿಗೆ ಮಾರ್ಗದರ್ಶನ ಕೊಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕು. ಹಿರಿಯರಿಗೆ ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು. ಏನು ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ? ಇವತ್ತಿನ ಪರಿಸ್ಥಿತಿ ಆ ಥರ ಆಗಿದೆ. ಎಲ್ಲರಿಗೂ ತಮ್ಮ ಕರ್ತವ್ಯ ಪಾಲನೆ ಬಗ್ಗೆ ಜ್ಞಾನ ಇಲ್ಲ. ಬ್ರಾಹ್ಮಣನಿಗೆ ಗೊತ್ತಿಲ್ಲ ಯಾವುದು ವಾಸ್ತವಿಕವಾದ ಧರ್ಮ ಇದೆ ಅಂತ. ಬ್ರಾಹ್ಮಣನಿಗೆ ಮಾರ್ಗದರ್ಶನ ಮಾಡೋದು ಗೊತ್ತಿಲ್ಲ. ಕ್ಷತ್ರಿಯನಿಗೆ ರಕ್ಷಣೆ ಮಾಡೋದು ಗೊತ್ತಿಲ್ಲ. ರಾಜಕಾರಣಿಗಳು ಬರ್ತಾರೆ, MLAಗಳು ಬರ್ತಾರೆ, MP ಗಳು ಬರ್ತಾರೆ, ಹೋಟೆಲ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ದೇಶವನ್ನು ಹೇಗೆ ಆಳ್ವಿಕೆ ಮಾಡೋದು? ಎದ್ದೋ ಶತ್ರು ಸೇನೆ ಅಟ್ಯಾಕ್ ಮಾಡ್ತಾ ಇದೆ, ಪುನರ್ ಆಕ್ರಮಣ ಮಾಡಬೇಕು, ಧೈರ್ಯ ಇಲ್ಲ ಅವ್ರಿಗೆ, ಡಿಸಿಷನ್ ತಗೊಳ್ಳುವಂತ ಧೈರ್ಯ ಇಲ್ಲ. ಎಷ್ಟೋ ಪ್ರದೇಶದಿಂದ ಆಕ್ರಮಣ ಆಗ್ತಾ ಇದೆ, ಆದ್ರೆ ಇಲ್ಲಿ ನಾಯಕರಿಗೆ ಧೈರ್ಯ ಇಲ್ಲ, ವಿರೋಧ ಆಕ್ರಮಣ ಮಾಡಬೇಕು ಬೇಡ ಅನ್ನೋ ಪರಿಸ್ಥಿತಿ. ಕ್ಷತ್ರಿಯರಿಗೆ ತಮ್ಮ ಕರ್ತವ್ಯ ಗೊತ್ತು. ವೈಶ್ಯರು ಏನ್ ಮಾಡಬೇಕು? ಕೃಷಿ, ಗೋರಕ್ಷಾ, ವಾಣಿಜ್ಯ, ಮನುಷ್ಯ ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕು. ಬ್ರಾಹ್ಮಣ ಸಂಸ್ಕೃತಿಯನ್ನು ಎತ್ತಿಡಬೇಕು. ಭಗವದ್ ಭಕ್ತಿ, ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವರಲ್ಲಿ ಆ ಉತ್ಸಾಹ ಇದೆ, ರಜೋಗುಣ ಇದೆ, ನಾನು ಜಾಸ್ತಿ ಸಂಪತ್ತನ್ನು ಬೆಳೆಸಬೇಕು ಅಂತ. ಯಾಕೆ? ಆ ಬೆಳೆಸಿರೋ ಸಂಪತ್ತಿನಿಂದ ಗೋ ಸಂಪತ್ತಿ, ಬ್ರಾಹ್ಮಣ ಸಂಸ್ಕೃತಿ, ಭಗವದ್ ಭಕ್ತಿ ವರ್ಧನೆ ಆಗಲಿ ಅಂತ ಉದ್ದೇಶದಿಂದ ಅವ್ರು ಮಾಡಬೇಕು. ಆದ್ರೆ ಇವತ್ತು ಆ ಥರ ಇಲ್ಲ. ಹೆಂಗೆ ದುಡ್ಡು ಬೆಳೆಸ್ತಾ ಹೋಗ್ಬೇಕು ಅನ್ನುವಂಥ ಚೇತನೆ. ಇನ್ನು ಶೂದ್ರರು ಏನು ಕೇಳೋದೇ ಬೇಡ. ನಾವು ಉದಾಹರಣೆ ಕೊಟ್ಟು, ಈಗ ಹೇಗೆ ಅವ್ರಿಗೆ ಕೆಲಸ ಮಾಡೋದಿಲ್ಲ, ಲೇಬರ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಡೀ ದೇಶದಲ್ಲಿ. ಎಲ್ಲಿ ಹೋದ್ರೂ ಲೇಬರ್ ಪ್ರಾಬ್ಲಮ್. ಯಾಕಂದ್ರೆ ಶೂದ್ರರು ತಮ್ಮ ಕರ್ತವ್ಯ ಮಾಡ್ತಾರೆ. ಒಟ್ಟಲ್ಲಿ ತಮ್ಮ ಕರ್ತವ್ಯಗಳನ್ನ ಯಾರು ಮಾಡ್ತಾ ಇಲ್ಲ. ಇಲ್ಲೇ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾರೆ, ನೀನು ಆ ಥರ ಕರ್ತವ್ಯ ಪಾಲನೆಯನ್ನು ಬಿಡಬಾರ್ದು, ನಿನ್ನ ಕರ್ತವ್ಯಗಳನ್ನೇನಿದ್ದಾವೆ ಸರಿಯಾಗಿ ತಿಳ್ಕೊ. ಇಲ್ಲಿ ಅರ್ಜುನಿಗೆ ವಾಸ್ತವಿಕವಾಗಿ ಭಯ ಇತ್ತ? ಯುದ್ಧದ ಭಯ ಅರ್ಜುನಿಗಿದೆಯಾ? ಅಲ್ಲದಿ ಕ್ಷತ್ರಿಯನ ಜನ್ಮದಿಂದನೇ ಅವ್ರದ್ದು ರಕ್ತದಲ್ಲೇ ಜೀವನ ಕಳೆದಿರುತ್ತೆ. ಯುದ್ಧ, ಹೋರಾಟ, ಜಗಳ, ಅದು ವಿಶೇಷವಾಗಿ ಅರ್ಜುನ. ಇಲ್ಲಿ ಮುಂದೆ ಹೇಳಿದ್ದಾರೆ, ಭೀಷ್ಮ, ದ್ರೋಣ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ದುರ್ಯೋಧನ, ದುಶಾಸನ, ಇವರಿಗೆ ಆಲ್ರೆಡಿ ಒಂದ್ಸರಿ ಸೋಲಿಸ್ಬಿಟ್ಟಿದ್ದಾರೆ. 7-8 ಜನ ಸೇರ್ಸ್ ಬಂದಾಗ ಅರ್ಜುನ ಒಬ್ಬರೇ ಇವರೆಲ್ಲರಿಗೂ ಪರಾಸ್ತ ಮಾಡಿದ್ದಾರೆ. ಯಾವಾಗ? ಎಲ್ಲರೂ ಸರಿ ಹೇಳ್ತಾ ಇದ್ದಾರೆ.
ವಿರಾಟ ಪರ್ವದಲ್ಲಿ ಬರುತ್ತೆ. ಅಜ್ಞಾತವಾಸದಲ್ಲಿದ್ದಾಗ ಅವರು ಒಂದು ಶಿಖಂಡಿ ರೂಪ ಧಾರಣೆ ಮಾಡಿದ್ರು. ಸೀರೆಯನ್ನು ಧರಿಸ್ತಾ ಇದ್ರು. 1 ವರ್ಷ ಶಾಪ ಇತ್ತು ಅವರಿಗೆ. ಆ ಶಾಪವನ್ನು ತಗೊಂಡು ಅವರು ಶಿಖಂಡಿ ರೂಪವನ್ನು ಧಾರಣೆ ಮಾಡಿ ನರ್ತನೆಯನ್ನು ಹೇಳ್ಕೊಡ್ತಾ ಇದ್ರು. ನರ್ತನೆಯನ್ನು ಹೇಳ್ಕೊಡ್ತಾ ಇದ್ರು. ವಿರಾಟ್ ಮಹಾರಾಜನ ಮಗಳಾಗಿರುವಂತ ಉತ್ತರಾಗಿ. ಅಂತ ಸಂದರ್ಭದಲ್ಲಿ ದುರ್ಯೋಧನ ಒಳ್ಳೆ ಪ್ಲಾನ್ ಮಾಡ್ತಾನೆ. ಅವನಿಗೇನೋ ಡೌಟ್ ಬರ್ತದೆ, ಏನೋ ಸರಿ ಇಲ್ಲ, ತುಂಬಾ ಸಮೃದ್ಧಿ ಆಗ್ತದೆ, ಪಾಂಡವ್ರು ಎಲ್ಲಿ ಹೋಗ್ತಾರೆ, ಸಮೃದ್ಧಿ ಬೆಳೆಯುತ್ತೆ, ಬಹುಶಃ ಇಲ್ಲಿ ಇರ್ಬೋದು ಇವ್ರು. ಯಾಕಂದ್ರೆ ಕಂಡೀಷನ್ ಏನಿತ್ತು, 1 ವರ್ಷ ನೀವು ಸಿಗ್ಬಾರ್ದು, ಸಿಕ್ಕರೆ ಮತ್ತೆ 14 ವರ್ಷ ಕಾಡಿಗೆ ಹೋಗ್ಬೇಕು ಕಂಡೀಷನ್. ದುರ್ಯೋಧನಿಗೆ ಡೌಟ್ ಬರುತ್ತೆ, ಇದ್ದಾರೆ ಇವ್ರಿಗೆ ಬೈಲ್ ಮಾಡೋಣ ಅಂತ. ಅದಕ್ಕೆ ದುರ್ಯೋಧನ ಒಂದು ಪ್ಲಾನ್ ಮಾಡ್ತಾನೆ. ನಾನೆಲ್ಲ ಸಣ್ಣ ಸೇನೆಯನ್ನು ಕಳಿಸಿ ಆ ಕಡೆ ಗೋ ಸಂಪತ್ತಿಯನ್ನೆಲ್ಲ ಕಳ್ತನ ಮಾಡ್ತಾರೆ. ಗೋ ಸಂಪತ್ತಿ ಕಳ್ತನ ಆಗ್ತಾ ಇದೆ ಅಂತ ವಿರಾಟ್ ಮಹಾರಾಜ ಏನ್ ಮಾಡ್ತಾರೆ, ತನ್ನ ಇಡೀ ಸೇನೆಯನ್ನು ತಗೊಂಡು ಹೋಗ್ಬಿಡ್ತಾರೆ. ಸೇನೆಯನ್ನು ತಗೊಂಡು ಆ ಕಡೆ ಹೋಗ್ಬಿಡ್ತಾರೆ. ಸುಮ್ಮನೆ ಒಂದು ನ್ಯೂಸ್ ಮಾಡೋದು, ಒಂದು ದೊಡ್ಡ ನ್ಯೂಸ್ ಮಾಡಿ ಸಣ್ಣ ಬೇರೆ ವಾಸ್ತವಿಕವಾದ ನಿಮ್ಮ ಹಗರಣ ಎಲ್ಲ ಮುಚ್ಚಿಡೋದು. ಈ ಥರ ರಾಜಕಾರಣಿಗಳು ಇವತ್ತು ತುಂಬಾ ಫೇಮಸ್ ಇದಾರಲ್ಲ, ಮಾಡಿರ್ತಾರೆ. ಆ ಥರ ತನ್ನ ಸಣ್ಣ ಹಗರಣಗಳನ್ನ ಮುಚ್ಚಲಿಕ್ಕೆ ದೊಡ್ಡ ನ್ಯೂಸ್ ಮಾಡಿದ್ರೆ ಆ ಕಡೆ ವಿರಾಟ್ ಮಹಾರಾಜ್ ತನ್ನ ಇಡೀ ಸೈನ್ಯವನ್ನು ತಗೊಂಡು ಹೋಗ್ಬಿಟ್ಟು. ದುರ್ಯೋಧನ ಏನ್ ಪ್ಲಾನ್ ಅಂದ್ರೆ, ಈ ಕಡೆ ನಾವು ಬಂದ್ಬಿಟ್ರೆ ಆ ರಕ್ಷಣೆ ಮಾಡ್ಲಿಕ್ಕೆ ಪಾಂಡವರು ಹೊರಗೆ ಬರ್ಲೇಬೇಕು, ಇಲ್ಲಾದ್ರೂ ಬರ್ಬೇಕು ಅಲ್ಲಾದ್ರೂ ಬರ್ಬೇಕು, ಬೈಲಾಗ್ಬಿಡ್ತಾರೆ. ಈ ಕಡೆ ದುರ್ಯೋಧನ ದೊಡ್ಡ ಮಹಾಸೇನೆ ಎಲ್ಲ ಮಹಾಸೇನಾಪತಿನ ತಗೊಂಡು ಆಕ್ರಮಣ ಮಾಡ್ತಾರೆ. ಏನ್ ಮಾಡ್ತಾರೆ, ಇವರು ವಿರಾಟ್ ರಾಜನ್ ಮಗ ಉತ್ತರ ಕುಮಾರ್, ಅವರಿಗೆ ಧೈರ್ಯನೇ ಇಲ್ಲ. ಎಲ್ಲರ ಮುಂದೆ ತುಂಬಾ ಜೋರಾಗಿ ಮಾತಾಡ್ತಾ ಇದ್ರು. ಉತ್ತರ ಕುಮಾರನ ಪೌರುಷ ವಲಯ ಮುಂದೆ, ಅದೇ ವಲಯ ಮುಂದೆ ಪೌರುಷ ತೋರಿಸ್ತಾ ಇದ್ದ. ಅವಾಗ ಏನಾಯ್ತು, ನಡ್ರಿ ಯುದ್ಧಕ್ಕೆ ಹೋಗೋಣ. ದ್ರೌಪದಿ ಹೇಳಿದ್ದು, ಈ ಶಿಖಂಡಿಗೆ ಒಂದ್ ಸ್ವಲ್ಪ ಕರ್ಕೊಂಡು ಹೋಗು, ಹೆಲ್ಪ್ ಆಗುತ್ತೆ. ಆಯ್ತು, ಏನೋ ಒಂದು ಹೇಳ್ತಾ ಇದ್ದಲ್ಲ ಸರಿ ಅಂತೇಳಿ ಕರ್ಕೊಂಡು ಹೋದ್ರೆ ಅವನು ಹೆದರ್ಬಿಟ್ಟ. ಅವ್ರನ್ನೆಲ್ಲರೂ ನೋಡಿ. ಆಮೇಲೆ ಅರ್ಜುನ ಹೇಳಿದ, ನೀನು ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ, ನಾನು ನೋಡ್ಕೊಳ್ತೇನೆ ಅಂತ. ಅವ್ರಿಗೆ ರಥವನ್ನು ಓಡಿಸಿ ಅರ್ಜುನ ಯುದ್ಧ ಮಾಡಿದ್ರು. ಎಲ್ಲರನ್ನು ಪರಾಸ್ತ ಮಾಡಿ ಕಳಿಸ್ಬಿಟ್ಟು ಓಡಿಸಿ ಕಳಿಸಿದ್ರು ಎಲ್ಲರೂ. ಅರ್ಜುನ ಒಬ್ಬರೇ, ಇಲ್ಲಾಂದ್ರೆ ಆ ದಿನ ವಿರಾಟ್ ರಾಜನೇ ಉಳಿತಿರ್ಲಿಲ್ಲ. ಅರ್ಜುನ ಒಬ್ಬರಿಂದ ಆಗ್ತಾನೆ. ಅದಕ್ಕೆ ಅರ್ಜುನನಿಗೆ ಭಯ ಇಲ್ಲ ಯುದ್ಧದ್ದು. ಆದ್ರೆ ಇಲ್ಲಿ ಅರ್ಜುನಿಗೆ ಏನ್ ಅನ್ನಿಸ್ತಾ ಇದೆ, ಯುದ್ಧ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಆ ಕನ್ಫ್ಯೂಷನ್. ಆದ್ರೆ ಕೃಷ್ಣ ಏನ್ ಅನ್ಕೊಳ್ತಾನೆ, ನಿನ್ಗೇನ್ ಅನ್ಸುತ್ತೆ, ಜನ ನಿಜವಾಗಿ ಪಾಪ ಅದನ್ನ ಪರಿವಾರದ ಸ್ನೇಹ ಗುರುಗಳ ಆದರ ಸಂಬಂಧದಿಂದ ಬಿಟ್ಟು ಹೋಗಿದ್ವಿ ಅಂತ ಅನ್ಕೊಳ್ತಾರ. ಜನ ಏನ್ ಅನ್ಕೊಳ್ತಾರೆ, ಅರ್ಜುನ ಹೇಳಿ ನಮ್ ಜೊತೆಗೆ ಯುದ್ಧ ಆಡ್ಲಿಕ್ಕೆ ಧೈರ್ಯ ಬರ್ಲಿಲ್ಲ, ಓಡೋಗ್ಬಿಟ್ಟ ಅಂತಂತಾರೆ. ಅದಕ್ಕೆ ಏನೇನ್ ಹೇಳ್ತಾರೆ ಅವರು, ಅರ್ಜುನ ತನ್ನ ಕರ್ತವ್ಯವನ್ನು ಬಿಟ್ಟು ಅವನಿಗೆ ಯಾವ ಶ್ರೇಯನೂ ಬರಲ್ಲ, ಯಾವುದು ಒಳ್ಳೇದಾಗಲ್ಲ ಅವನಿಗೆ. ಯಾಕೆ, ಒಂದ್ ಕಡೆ ಅವನಿಗೆ ರಾಜ್ಯ ಸಿಗಲ್ಲ, ಓಡಿ ಹೋಗ್ಬಿಟ್ರೆ ರಾಜ್ಯ ಸಿಗಲ್ಲ, ಲೌಕಿಕವಾಗಿ ಏನು ಲಾಭ ಇಲ್ಲ. ಇನ್ನೊಂದೇನಂದ್ರೆ ಅವನಿಗೆ ಕನಿಷ್ಠವಾಗಿ ಯುದ್ಧ ಆಡಿದ್ರೆ, ಯುದ್ಧದಲ್ಲಿ ಸತ್ತೋದ್ರೆ ಸ್ವರ್ಗ ಆದ್ರೂ ಸಿಗುತ್ತೆ, ಅದು ಕೂಡ ಸಿಗಲ್ಲ, ಪಾಪ ಬರುತ್ತೆ. ನನ್ನ ಕರ್ತವ್ಯವನ್ನು ಬಿಟ್ಟು ನಾಳೆ ದುರ್ಯೋಧನಿಗೆ ರಾಜ್ಯ ಕೊಟ್ಟರೆ ದುರ್ಯೋಧನ ಮಾಡುವಂತ ಪಾಪಕ್ಕೆ ಅರ್ಜುನನ್ ಭಾಗ ಆಗಲ್ಲ. ನೋಡಿ, ಬರೀ ತಪ್ಪು ಮಾಡೋರಿಗೆ ಪಾಪ ಆಗಲ್ಲ, ತಪ್ಪು ಮಾಡಿಸ್ಲಿಕ್ಕೆ ಕೊಡೋರ್ಗೂ ಬಹಳ ದೊಡ್ಡ ಪಾಪ. ತಪ್ಪು ಮಾಡಿಸ್ಲಿಕ್ಕೆ ಕೊಡಬಾರ್ದು, ಗೊತ್ತಿತ್ತು. ಅದು ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇವತ್ತಿನ ಜಗತ್ತಲ್ಲಿ ಎಷ್ಟು ತಪ್ಪಾಗ್ತಾ ಇದೆ, ಎಷ್ಟು ಪಾಪ ಆಗ್ತಾ ಇದೆ, ಎಷ್ಟು ಮೋಸ ಆಗ್ತಾ ಇದೆ. ಅದನ್ನ ನಾವು ಮಾಡಿಸ್ಲಿಕ್ಕೆ ಕೊಡಬಾರ್ದು. ಮಾಡಿಸ್ಲಿಕ್ಕೆ ಕೊಟ್ರೆ ನಾವು ಅದರಲ್ಲಿ ಭಾಗಿಯಾಗ್ತೇವೆ. ಈಗ ಅದಕ್ಕೆ ಈ ಸಮಾಜದಲ್ಲಿ ಇರೋದಂದ್ರೆ ಪಾಪ ಕಾರ್ಯ. ಈ ಸಮಾಜದಲ್ಲಿ ಇದ್ದು ಬರೀ ನಿಮ್ ಸ್ಯಾಲ್ರಿ ತಗೊಂಡು ಕೊನೆಗೆ ನಿಮ್ ಪೆನ್ಷನ್ ತಗೊಂಡು ಆರಾಮ್ ಮನೆಯಲ್ಲಿ ಇದ್ರು ಕೂಡ ಪಾಪ ಬರುತ್ತೆ. ಯಾಕೆ, ಯಾಕಂದ್ರೆ ಈ ಬರುವ ಎಲ್ಲಾ ದುಡ್ಡು ಯಾರ್ಯಾರ ಕೈಯಿಂದ ಹೋಗಿರುತ್ತೆ, ಪಾಪಿಗಳ ಕೈಯಿಂದ ಹೋದ್ಮೇಲೆ ನಿಮ್ ಕೈಗೆ ಬಂದಿರುತ್ತಲ್ಲ, ಆ ಕರ್ಮ ನಿಮ್ಗೆ ಬಂದಿರುತ್ತೆ. ಅದಕ್ಕೆ ವಿಚಿತ್ರ ಪ್ರಕಾರದ ರೋಗಗಳು ಎಲ್ಲರಿಗೂ ಬರ್ತಾ ಇದೆ. ತುಂಬಾ ಒಳ್ಳೆ ಜೀವನ ಮಾಡಿದ್ದಾರೆ, ಕೊನೆಗೆ ಕ್ಯಾನ್ಸರ್ ಬರ್ತಾ ಇದೆ. ಯಾರಿಗೆ ದ್ರೋಹ ಮಾಡಿಲ್ಲ, ಯಾರು ಕಷ್ಟ ಮಾಡಿಲ್ಲ, ಒಂದೇ ಸರ್ತಿ ವಿಚಿತ್ರ ರೋಗ ಬರ್ತಾರೆ. ಯಾಕೆ ಈ ಥರ ಆಗ್ತದೆ, ಬರೀ ನೀವು ಪಾಪ ಸಮಾಜದಲ್ಲಿ ಇದ್ರೆ ಸಾಕು, ನಿಮ್ಗೆ ಇದೆಲ್ಲ ಕರ್ಕೊಂಡು ಬರ್ತಾರೆ. ಆ ಥರ ಪರಿಸ್ಥಿತಿ. ಅದಕ್ಕೆ ಕೃಷ್ಣ ಹೇಳ್ತಿದ್ರೆ, ನಿನ್ನ ಕರ್ತವ್ಯ ಪಾಲನೆಯನ್ನು ಬಿಡ್ಲಿಕ್ಕೆ ಹೋಗ್ಬೇಡಪ್ಪ, ಪಾಪಗಳು ಬರ್ತವೆ. ಕರ್ತವ್ಯ ಪಾಲನೆ ಬಹಳ ಮುಖ್ಯವಾದದ್ದು. ಕರ್ತವ್ಯ ಪಾಲನೆ ಮಾಡ್ತಾ ಮಾಡ್ತಾ ಸತ್ತೋದ್ರೆ ಏನ್ ತಪ್ಪಿಲ್ಲ, ಸ್ವರ್ಗ ಸಿಗುತ್ತೆ, ಉಚ್ಚ ಜನ್ಮ ಸಿಗುತ್ತೆ. ಅದೇ ಕರ್ತವ್ಯ ಪಾಲನೆಯನ್ನು ಬಿಟ್ರೆ ಏನಾಗುತ್ತೆ, ಪಾಪ ಬರುತ್ತೆ. ಅದು ಬಹಳ ಮುಖ್ಯವಾದದ್ದು. ನಿಮ್ಮ ಕರ್ತವ್ಯ ಪಾಲನೆಯನ್ನು ತಪ್ಪದೇ ಮಾಡಬೇಕು ಅಂತ. ಇವತ್ತಿನ ಕಾಲದಲ್ಲಿ ಕರ್ತವ್ಯ ಪಾಲನೆಯನ್ನು ಯಾರು ಮಾಡ್ತಾ ಇಲ್ಲ, ಅದು ಬಹಳ ತಪಸ್ಸೆ ಇದೆ ಕರ್ತವ್ಯ ಪಾಲನೆ. ಬ್ರಾಹ್ಮಣನ ಕರ್ತವ್ಯ ಏನಿರುತ್ತೆ, ಪಠಣ ಪಾಠಣ ಯಜನ ಯಾಜನ ದಾನ ಕೊಟ್ಟಿದ್ದಾರೆ. ಅವರು
ಬೇರೆಯವರಿಗೆ ಪಾಠ ಹೇಳ್ಕೊಡ್ಬೇಕು, ಬೇರೆಯವ್ರ ಹತ್ರ ಪಾಠವನ್ನು ಕಲಿಬೇಕು, ಯಜ್ಞ ಬೇರೆಯವರಿಗೆ ಮಾಡಿಸ್ಬೇಕು, ತನಗೋಸ್ಕರ ಯಜ್ಞ ಮಾಡಬೇಕು, ದಾನ ಸ್ವೀಕಾರ ಮಾಡಬೇಕು, ದಾನವನ್ನು ಕೊಡಬೇಕು. ಈ ತರ ಮಾಡಿದ್ರೆ ಇವತ್ತಿನ ಕಾಲದಲ್ಲಿ ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಇಷ್ಟು ದೃಢ ಸಂಕಲ್ಪಿಯಾಗಿದ್ರು, ಗಂಜಿ ಅನ್ನ ತಿಂದ್ರು ಬದುಕ್ತೇವೆ, ಆದ್ರೆ ಬೇರೆ ರೀತಿಯಿಂದ ನಾವು ದುಡ್ಡು ಸಂಗ್ರಹ ಮಾಡಲ್ಲ. ಸರಳ ಜೀವನ ನಮಗೆ ಬೇಕು. ನಾವು ಗುಡಿಸ್ದಲ್ಲೂ ಕೂಡ ಇರ್ತೇವೆ, ಯಾಕಂದ್ರೆ ಅನಾವಶ್ಯಕವಾಗಿ ದುಡ್ಡು ಸಂಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ಆದ್ರೆ ಆ ಕರ್ತವ್ಯ ಪಾಲನೆ ಇವತ್ತು ಯಾರು ಮಾಡ್ತಾ ಇಲ್ಲ, ಎಲ್ಲರೂ ದುಡ್ಡಿನಿಂದ ಮೋಹಿತರಾಗ್ತಾರೆ. ಕ್ಷತ್ರಿಯರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ, ಜನರಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಪರಿಣಾಮ ಏನಾಗ್ತಾ ಇದೆ? ಗುಂಡಾಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆ ಈ ತರ ಅಮಾನುಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಕ್ಷತ್ರಿಯರ ಕರ್ತವ್ಯ ಪಾಲನೆ ಆಗ್ತಾ ಇದೆ. ಈ ಪರಿಸ್ಥಿತಿ ಮುಂದೆ ಬರುತ್ತೆ ಅಂತ ಹೇಳಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಆ ಪರಿಸ್ಥಿತಿ ನೀನ್ ಕರ್ತವ್ಯ ಪಾಲನೆ ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಬರುತ್ತೆ ನೋಡಿ. ಪೊಲೀಸ್ ಮಾಡ್ಬೇಕು, ಹೌದು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ರಫ್ ಆಗಿ ಮಾತಾಡ್ತಾರೆ, ಹೌದಲ್ಲ? ಸಾಮಾನ್ಯ ಜನರು ಪೊಲೀಸ್ ಸ್ಟೇಷನ್ಗೆ ಹೋದ್ರೇನೆ ಭಯ ಬರುತ್ತೆ, ಯಾಕಂದ್ರೆ ಅವ್ರ ಮಾತು ತುಂಬಾ ರಫ್ ಇರುತ್ತೆ. ಇವ್ರು ಒಂದು ಸ್ವಲ್ಪ ಚೆನ್ನಾಗಿ ಯಾಕೆ ಮಾತಾಡ್ಬಾರ್ದು, ಸಿಹಿ ಮಾತಾಡಲ್ರಿ. ಅವರು ಸಿಹಿ ಮಾತಾಡಿದ್ರೆ ಕಳ್ಳರಿಗೆ ಅದು ಕತೆ ತರ ಆಗುತ್ತೆ. ಚೆನ್ನಾಗಿ ಮಾತಾಡ್ತಾರೆ, ಇಲ್ಲೇ ಇರಬೇಕು ಅಂತ. ಕಳ್ಳರಿಗೆ ಭಯ ಬರಬೇಕು. ಆ ಭಯ ಬರ್ಬೇಕಂದ್ರೆ ಅವ್ರು ರಫ್ ಆಗಿ ಮಾತಾಡ್ಲೇಬೇಕು, ಏನ್ ತಪ್ಪಿಲ್ಲ ಅದ್ರಲ್ಲಿ. ಅದೇ ತರ ಈಗ ನೋಡಿ, ಟ್ರಾಫಿಕ್ ಪೊಲೀಸ್ ಒಂದ್ ಸಿಗ್ನಲ್ ಅಲ್ಲಿ ಇದ್ರೆ ಎಲ್ಲರೂ ತಮ್ಮ ದಾರಿಯಲ್ಲಿ ಇರ್ತಾರೆ, ಕರೆಕ್ಟ್ ಆಗಿ ಸಿಗ್ನಲ್ ಅಲ್ಲಿ ನಿಲ್ತಾರೆ. ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ದಾಟಿಸ್ಬಿಡ್ತಾರೆ ಸಿಗ್ನಲ್. ಅದಕ್ಕೆ ಆ ಭಯ ಇರ್ಬೇಕು ಮನುಷ್ಯ ಸಮಾಜಕ್ಕೆ. ಇಲ್ಲಿ ಕೆಲವು ಜನ ರಾಜನೀತಿಗಳು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಿದ್ರು. ಅಹಿಂಸಾ ಪರಮೋ ಧರ್ಮ. ನಿಜ, ಅಹಿಂಸಾ ಮಾಡಬೇಕು, ಹಿಂಸೆ ಯಾರಿಗೂ ಮಾಡಬಾರ್ದು. ಆದ್ರೆ ಅಹಿಂಸೆ ಅಂತ ಹೇಳಿ ನಾವು ಅಹಿಂಸಕರಾದ್ರೆ ಹಿಂಸಕರು ಅಹಿಂಸಕರಾಗಲ್ಲ. ಹಿಂಸಕರು ತಮ್ಮ ಹಿಂಸೆ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಭಾರತದ ಇತಿಹಾಸದಲ್ಲಿ ಅಶೋಕ್ ಮಹಾರಾಜರು ಅವರು ಒಂದೇ ಇದ್ದಕ್ಕಿದ್ದಂಗೆ ಅವ್ರ ತಲೆಯಲ್ಲಿ ಬಂತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದು, ಅಹಿಂಸೆ ಪರಮ ಧರ್ಮ, ಎಲ್ಲ ಯುದ್ಧವನ್ನು ಬಿಟ್ಕೊಡೋದು. ಅವರು ಎಲ್ಲ ತುಂಬಾ ಒತ್ತಾಯದಿಂದ ತಮ್ಮ ಗುರುಗಳಿಗೆ ಎಲ್ಲಾ ಕಡೆ ಕಳಿಸಿ ಇಡೀ ಭಾರತ ಭೂಮಿಯಲ್ಲಿ ಅಹಿಂಸೆ ಪ್ರತಿಪಾದನೆ ಮಾಡಿದ್ರು. ಇನ್ನೊಂದು ಕಡೆ ಇನ್ನೊಂದು ವಿಚಾರಧಾರೆ ಬಂತು, ಅದು ಕೂಡ ಅಹಿಂಸೆ ಪ್ರತಿಪಾದನೆ. ಆ ಅಹಿಂಸೆ ಪರಿಣಾಮ ಏನಾಯ್ತಂದ್ರೆ ಬ್ರಾಹ್ಮಣತ್ವ ಕಮ್ಮಿ ಆಯಿತು, ಕ್ಷತ್ರಿಯತ್ವ ಕಮ್ಮಿ ಆಯಿತು. ಕ್ಷತ್ರಿಯ ಬ್ರಾಹ್ಮಣ ಧರ್ಮ ಕಡಿಮೆ ಆಗೋದ್ರಿಂದ ಏನಾಯ್ತು? ವಿದೇಶಿಗಳಿಗೆ ದಾರಿ ಮಾಡಲಿಕ್ಕೆ ದ್ವಾರ ತಕ್ಕಂಗೆ ದೇಶ. ಪರಿಣಾಮ 2000 ವರ್ಷ 1500 ವರ್ಷದ ಗುಲಾಮಗಿರಿಯಲ್ಲಿ ನಮ್ಮ ದೇಶ. ಕ್ಷತ್ರಿಯ ಧರ್ಮ ಗಟ್ಟಿಯಾಗಿರ್ತಾ ಇದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅದಕ್ಕೆ ಕ್ಷತ್ರಿಯರು ಅಹಿಂಸೆಯನ್ನು ಪ್ರಚಾರ ಮಾಡಬಾರ್ದು, ಅನಾವಶ್ಯಕ ಹಿಂಸೆ ಮಾಡಬಾರ್ದು. ಹೌದು, ಅನಾವಶ್ಯಕವಾಗಿ ಹಿಂಸೆ ಮಾಡಬಾರ್ದು, ಆದ್ರೆ ಕಳ್ಳರಿಗೆ ದಂಡ ಮಾಡಲೇಬೇಕು, ಪಾಪಿಗಳಿಗೆ ದಂಡ ಮಾಡಲೇಬೇಕು. ಇದೆಲ್ಲ ವಿಚಾರ ಮಾಡಿದ್ರೆ ಪುರಾತನ ಕಾಲದಲ್ಲಿ ಬಹಳ ಕಠೋರ ಶಿಕ್ಷೆ ಕೊಡ್ತಾ ಇದ್ರು. ಯಾರು ತಪ್ಪು ಮಾಡ್ತಾ ಇದ್ರು ಕಠೋರ ಶಿಕ್ಷೆ ಕೊಡೋದು ಏನು ತಪ್ಪಿಲ್ಲ. ಯಾಕೆ? ಯಾಕಂದ್ರೆ ಎರಡು ಲಾಭ. ಒಂದೇನು ಲಾಭ, ಈಗ ಯಾರೋ ಕೊಲೆ ಮಾಡಿರ್ತಾರೆ, ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅವರಿಗೆ ಒಂದೇನಂದ್ರೆ ಅವರಿಗೆ ಮೃತ್ಯುದಂಡ ಕೊಡ್ತಾರೆ. ಅದರಿಂದ ಒಂದು ಲಾಭ ಏನಂದ್ರೆ ಅವರು ಮಾಡಿರುವಂತ ಪಾಪ ಕರ್ಮ ಮುಂದಿನ ಜನ್ಮಕ್ಕೆ ಅವ್ರು ತಗೊಂಡೋಗಲ್ಲ, ಇದೇ ಜನ್ಮದಲ್ಲಿ ಅನುಭವಿಸಿ ಇಲ್ಲೇ ಮುಗಿಸ್ಬಿಡ್ತಾರೆ. ಇನ್ನೊಂದೇನು ಲಾಭ ಅಂದ್ರೆ ಇದರಿಂದ ಜನಸಾಮಾನ್ಯರಲ್ಲಿ ತಪ್ಪು ಮಾಡಬಾರ್ದು ಅನ್ನೋಂಥ ಭಯ ಮೂಡುತ್ತೆ. ಇವತ್ತು ಕಠೋರ ಶಿಕ್ಷೆಗಳು ಇಲ್ಲದೆ ಇರೋ ಕಾರಣದಿಂದ ಏನಾಗುತ್ತೆ? ಸರಿ, ಜೈಲ್ ಹಾಕ್ತಾರ, ಜೈಲಲ್ಲಿ VIP ಜೈಲ್ಗಳಿರ್ತವೆ. VIP ಜೈಲ್ ಅಂದ್ರೆ ಮನೆ ತರ ಇದೆ, ಆ ತರ ಇದೆ. ಏನ್ ಸಮಸ್ಯೆ ಇದು? ಅದಕ್ಕೆ ಈ ತರ ಮಾಡೋದ್ರಿಂದ ಏನಾಗುತ್ತೆ? ಶಾಸನ ಬರಲ್ಲ. ಶಾಸನ ಬರಲಿಕ್ಕೆ ಕ್ಷತ್ರಿಯ ವರ್ಗ ತುಂಬಾ ಗಟ್ಟಿಯಾಗಿದೆ. ಇದನ್ನ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಏನಂದ್ರೆ ಕ್ಷತ್ರಿಯ ವರ್ಗ ಗಟ್ಟಿಯಾಗಿರಲ್ಲಂದ್ರೆ ಶಾಸನ ಬರಲ್ಲ, ಜನ ತಮ್ಮ ಕರ್ತವ್ಯವನ್ನು ಮಾಡಲ್ಲ, ಬರೀ ಪಾಪ ಕಾರ್ಯಗಳು ಆಗ್ತವೆ ಅಂತ. ಅದಕ್ಕೆ ಎಲ್ಲಿ ಹಿಂಸೆ ಬೇಕೋ ಅಲ್ಲಿ ಹಿಂಸೆ ಬೇಕೇ ಬೇಕು. ಕರ್ತವ್ಯ ಎಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯವಸ್ಥೆ ಬೇಕು, ಒಳ್ಳೆ ಶಾಸನ ಬೇಕು ಅಂದ್ರೆ ಅಲ್ಲಿ ಹಿಂಸೆ ಬೇಕೇ ಬೇಕು. ಅಹಿಂಸೆ ಪ್ರಯೋಗವನ್ನು ಮಾಡಿ ಬಹಳಷ್ಟು ಹಾನಿಯಾಗಿದೆ ನಮ್ಮ ದೇಶಕ್ಕೆ, ಅದರಲ್ಲಿ ಸಂಶಯ ಇಲ್ಲ. ಆ ಥರ ಪರಿಸ್ಥಿತಿ ಇತ್ತು. ಅದಕ್ಕೆ ಅರ್ಜುನ ತನ್ನ ಕರ್ತವ್ಯಗಳನ್ನ ಯಾವ ಕಾರಣಕ್ಕೂ ಬಿಡಲ್ಲ. ಬೇರೆಯವರು ಬೈಕೊಳ್ಳಿ, ಬೇರೆಯವರು ತುಂಬಾ ಬೈತಾರೆ. ಏನಂದ್ರೆ ಅರ್ಜುನ ತನ್ನ ಕರ್ತವ್ಯವನ್ನು ಬಿಟ್ಟು ಓಡೋಗಿದ್ದಾನೆ, ಅರ್ಜುನ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಏನ್ ಪ್ರಯೋಜನ? ಅರ್ಜುನ ಹಿಂದಿನ ಅಧ್ಯಾಯದಲ್ಲಿ ಏನ್ ಹೇಳಿದ? ನಜಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನಮಾಭಿ.
ಇವರನ್ನ ಹತ್ಯೆ ಮಾಡಿದ್ರೆ ನನಗೇನು ಪ್ರಯೋಜನನೇ ಕಾಣ್ತಾ ಇಲ್ಲ. ಯಾಕೆಂದ್ರೆ ಏನ್ ಲಾಭ? ನನಗೆ ಅಭಿ ತ್ರೈಲೋಕ್ಯ ರಾಜ್ಯಸ್ಯ ಏತೋಕ್ಯಂನ ಮೈ ಕೃತೆ ನಿಹತ್ಯ ಧಾರ್ತರಾಷ್ಟ್ರನ ಕಾಪ್ರೀತಿಸ್ಯ ಜನಾರ್ದನ. 3 ಲೋಕಗಳ ರಾಜ್ಯ ಸಿಕ್ಕರೂ ಕೂಡ ಏನ್ ಪ್ರಯೋಜನ ಇಲ್ಲ, ಯಾರು ಜನನೇ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ? ಅದನ್ನೇ ಇಲ್ಲಿ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ಯುದ್ಧ ಮಾಡಿ ಜಯ ಆದ್ರೆ ನಿನ್ ಕರ್ತವ್ಯ ಪಾಲನೆಯಲ್ಲಿ ಜಯ ಆಗಿ ರಾಜ್ಯ ಸಿಗುತ್ತೆ, ಅದು ಮುಖ್ಯ ಕರ್ತವ್ಯ ಪಾಲನೆ. ಆಮೇಲೆ ಯುದ್ಧ ಮಾಡ್ತಾ ಮಾಡ್ತಾ ಸಾವು ಬಂದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನೀನ್ ಕರ್ತವ್ಯ ಪಾಲನೆ ಮಾಡಿದ್ರೆ, ಪಾಪರಹಿತ ಜೀವನ ಮಾಡಿದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಕರ್ತವ್ಯ ಪಾಲನೆಯಲ್ಲಿ ತಪಸ್ಸೆ ಇರುತ್ತೆ. ಬೆಳಿಗ್ಗೆ ಬೇಗ ಏಳೋದು ತಪಸ್ಸೆ ಇರುತ್ತೆ. ಆದ್ರೆ ಆ ತಪಸ್ಸೆಯಿಂದ ಬಹಳ ಲಾಭ ಆಗುತ್ತೆ. ಆ ತಪಸ್ಸೆಯನ್ನು ತಗೋಬೇಕು. ಚಳಿಗಾಲ ಇರುತ್ತೆ, ಚಳಿಗಾಲದಲ್ಲಿ ಬೇಗ ಎದ್ದು ಸ್ನಾನ ಮಾಡೋದು ತಣ್ಣೀರಿಂದ ತಪಸ್ಸೆ ಇದೆ. ಆದ್ರೆ ಆ ತಪಸ್ಸೆಯಿಂದ ಲಾಭ ಇರುತ್ತೆ, ಅದಕ್ಕೆ ತಪಸ್ಸೆ ತಗೋಬೇಕು. ವೈಶಾಖ ಮಾಸದಲ್ಲಿ ತುಂಬಾ ಸೆಕೆ ಇರುತ್ತೆ, ಆದ್ರೂ ಸ್ತ್ರೀಯರು ಹಿಂದಿನ ಕಾಲದಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಾರೆ. ಅಂತ ಸೆಕೆಯಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ರು. ಅದು ಕರ್ತವ್ಯ ಪಾಲನೆ ಬೇಕೇ ಬೇಕಲ್ಲ, ಮಾಡಲೇಬೇಕಲ್ಲ, ಇಲ್ಲಾಂದ್ರೆ ಜೀವನ ಹೇಗೆ ನಡೆಯುತ್ತೆ? ಅದಕ್ಕೆ ನೀನು ಕರ್ತವ್ಯ ಪಾಲನೆ ಮಾಡಿದ್ರೆ ನಿನ್ಗೆ ಏನ್ ಪ್ರಾಫಿಟ್, ಏನ್ ಲಾಸ್ ಅಂತೂ ಇಲ್ಲೇ ಇಲ್ಲ. ಪ್ರಾಫಿಟ್ ಆಗುತ್ತೆ, ಲಾಸ್ ಅಂತೂ ಏನಾಗಲ್ಲ ಅಂತ ಹೇಳ್ತಾರೆ. ಇಲ್ಲೇ ಕೃಷ್ಣ ಮಾನ ಅವಮಾನದ ಬಗ್ಗೆ ಮಾತಾಡ್ತಾರೆ. ಜನ ನಿಮ್ಮ ಮೇಲೆ ನಗ್ತಾರೆ, ಅವಮಾನ ಆಗುತ್ತೆ, ಆ ಥರ ಜೀವನ ನೀವು ಹೇಗೆ ಬದುಕ್ತೀಯ ಅಂತ ಮಾತಾಡ್ತಾರೆ. ಅದೇ ನೀವು 12ನೇ ಅಧ್ಯಾಯಕ್ಕೆ ಹೋಗಿ, 12ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಸಮಾನವಾಗಿರ್ಬೇಕು. ಯಥಾ ಮಾನಾಪಮಾನಯೋ, ಮಾನ ಆಗಲಿ ಅವಮಾನ ಆಗಲಿ ಸಮಾನವಾಗಿರ್ಬೇಕು. ಸುಖ ಆಗಲಿ ದುಃಖ ಆಗಲಿ ಸಮಾನವಾಗಿರ್ಬೇಕು, ಸ್ಥಿರವಾಗಿರ್ಬೇಕು ಅಂತ ಕೃಷ್ಣ ಏನು ವಿಚಿತ್ರ ಮಾತಾಡ್ತಾ ಇದ್ದಾನೆ. ಒಂದ್ ಕಡೆ ಏನ್ ಹೇಳ್ತಾ ಇದ್ದಾನೆ? ನೋಡು, ಅವಮಾನ ಆಗುತ್ತೆ, ಯುದ್ಧ ಆಡು ಅಂತ. ಮುಂದೆ ಹೋಗ್ತಾ ಹೇಳ್ತಾ ಇದ್ದಾನೆ, ಅವಮಾನ ಆಗ್ಲಿ ಏನ್ ಪ್ರಯೋಜನ, ಬಹಳ ಚಿಂತೆ ಮಾಡಬೇಡ. ಅದಕ್ಕೆ ಆ ಸಮಯದಲ್ಲಿ ಅರ್ಜುನ ಯೋಚನೆ ಮಾಡ್ಬೋದಾಗಿತ್ತು ಏನಂತೆ, ಈ ತರ ಮಾನ ಅವಮಾನದ ಬಗ್ಗೆ ಚಿಂತೆ ಮಾಡಬಾರ್ದು, ಅದನ್ನ ಓಡೋಗ್ಬಿಡ್ತೇನೆ ನಾನು, ಜನ ಬಿಟ್ಟೋಗ್ಬಿಡ್ತೀನಿ, ಜನ ಅನ್ಕೊಳ್ಳಿ. ಯಾಕೆ ಕೃಷ್ಣ ಆ ಥರ ಎರಡೂ ಮಾತಾಡ್ತಾ ಇದ್ದಾನೆ? ಕನ್ಫ್ಯೂಸ್ ಯಾಕೆ ಮಾಡ್ತಾ ಇದ್ದಾನೆ ಕೃಷ್ಣ? ಯಾರಾದ್ರೂ ಹೇಳ್ಬೋದಾ? ಹೌದು, ಖಂಡಿತವಾಗಿ ಅವನೇ ಸೂತ್ರಧಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಸರಿ ಹೇಳ್ತಾರೆ, ಸಂಶಯ ಇಲ್ಲ. ನಮ್ಮ ಬುದ್ಧಿಗೆ ಒಂದ್ ಸ್ವಲ್ಪ ವಿಚಾರ ಪಡ್ಬೇಕಂದ್ರೆ ಹೇಗೆ ತಿಳಿಸೋದು? ಕೃಷ್ಣ ಇದು ಹೇಳಿದಾನೆ, ಆದ್ರೂ ಕೂಡ ಎರಡು ಸರಿ ಇದೆ. ಸಂದರ್ಭ ಮತ್ತೆ ನಾನು ಸ್ವಲ್ಪ ವಿಸ್ತಾರವಾಗಿ ಕೃಷ್ಣ ಹೇಳ್ತಾನಲ್ಲ, ಈಗ ಯುದ್ಧ ಮಾಡೋ ಸಮಯ, ನೀನು ಯುದ್ಧ ಮಾಡು, ಅದು ಪ್ರತಿಫಲ ಏನೇ ಇದ್ರು ನನಗೆ ಬಿಡು. ನೀನೀಗ ಯುದ್ಧಕ್ಕೆ ಬಂದಿರೋದ್ರಿಂದ ಯುದ್ಧ ಮಾಡು. ಅಲ್ಲ, ಇಲ್ಲಿ ಅವಮಾನ ಆಗುತ್ತೆ, ಅದಕ್ಕೆ ಯುದ್ಧ ಮಾಡು ಅಂತ ಹೇಳ್ತಾರೆ. ಅಲ್ಲಿ 12ನೇ ಅಧ್ಯಾಯದಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ 12ನೇ ಅಧ್ಯಾಯಕ್ಕೆ ಬರ್ತಾನೆ. ಅವಾಗ ಏನ್ ಹೇಳ್ತಾನೆ? ಅವಮಾನ ಆದ್ರೂ ಚಿಂತೆ ಇಲ್ಲ, ಟೆನ್ಷನ್ ತಗೋಬೇಡ. ಅಲ್ಲಿ ಆ ತರ ಹೇಳ್ತಾನೆ. ಆ ಸ್ತರ ಬಂದ್ಮೇಲೆ ಅರ್ಜುನ ಈ ಯುದ್ಧ ಮಾಡೋದು ಬಿಟ್ರ? ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾ ಇದ್ದಾನೆ ಅದು ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಏನಂದ್ರೆ, ಕೃಷ್ಣ ಅರ್ಜುನ ಕ್ಷತ್ರಿಯರು ಆ ತರ ರಣರಂಗವನ್ನು ಬಿಟ್ಟು ಮರ್ಯಾದೆಯನ್ನು ಕಳೆದು ಬದುಕಲಿಕ್ಕೆ ಆಗಲ್ಲ. ಅವ್ರಿಗೆ ಬೇಕಾದಷ್ಟು ಸಂಪತ್ತು ಸಿಗ್ಲಿ, ಆಸ್ತಿ ಸಿಗ್ಲಿ, ಜನ ಚೀತು ಅಂತ ಇದ್ರೆ ಅವ್ರು ಬದುಕಲಿಕ್ಕೆ ಆಗಲ್ಲ. ಇವತ್ತಿನ ಕಾಲದ ರಾಜಕಾರಣಿಗಳಿಗೆ ನಾಚಿಕೆ ಇಲ್ಲ, ಎಲ್ಲರೂ ಚೀತು ಅಂತ ಇರ್ತಾರೆ, ಆದ್ರೂ ಕೂಡ ಅಯಾವಾಗಿ ಬರ್ತಾರೆ. ನಾವು ಕೆಲಸ ಮಾಡ್ತಾನೆ ಇರ್ತೇವೆ ರೀ, ನಾವು ಯಾವುದೂ ಬಿಡಲ್ಲ ರೀ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದಲ್ಲ? ಅಂದ್ರೆ ಇವತ್ತಿನ ಕಾಲದಲ್ಲಿ ಅದಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಇತ್ತು, ದುಡ್ಡು ಸಿಗ್ಲಿಲ್ಲ ಅಂದ್ರೆ ಚಿಂತಿಲ್ಲ, ಜನರ ಹತ್ರ ಚೀತು ಅನ್ಸ್ಕೊಳ್ಳೋದು ನಮ್ಗೆ ಆಗಲ್ಲ ಅಂತ. ಅದಕ್ಕೆ ನಿನ್ಗೆ ಬಹಳ ಮುಖ್ಯವಾದದ್ದು ಮಾನ. ಅದನ್ನು ಯೋಚನೆ ಮಾಡು. ನೀನು ಶಾರೀರಿಕ ಚೇತನೆಯಲ್ಲಿ ಇರೋ ತನಕ ಈ ಮಾನ ಅವಮಾನ ಇದ್ದೇ ಇರುತ್ತೆ. ಆದ್ರೆ ನೀನು ಈ ಯುದ್ಧದಿಂದ ಏನ್ ಪರಿಣಾಮ ಆಗುತ್ತೆ, ಯುದ್ಧ ಆದ್ಮೇಲೆ ಸುಖ ದುಃಖ ಇರುತ್ತೋ ಅದನ್ನ ಯೋಚನೆ ಮಾಡ್ಬೇಡ. ಯುದ್ಧ ಆದ್ಮೇಲೆ ಮಾನ ಅವಮಾನ ಆಗುತ್ತೋ ಅದನ್ನ ಯೋಚನೆ ಮಾಡ್ಬೇಡ. ನಿನ್ನ ಕರ್ತವ್ಯ ಪಾಲನೆ ಜಾಸ್ತಿ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಇಲ್ಲಿ ಮಾನ ಅವಮಾನ ಯುದ್ಧ ಬಿಟ್ಟು ಹೋದ್ಮೇಲೆ ಏನಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡು. ಆದ್ರೆ ಯುದ್ಧವನ್ನು ಆಡಿ ನಿನ್ನ ಕರ್ತವ್ಯ ಪಾಲನೆ ಆದ್ಮೇಲೆ ಏನ್ ಪರಿಣಾಮ ಆಗುತ್ತೆ ಅದನ್ನ ಯೋಚನೆ ಮಾಡಬೇಡ. ನಿನ್ನ ಡ್ಯೂಟಿ ನೀನ್ ಮಾಡು. ಡ್ಯೂಟಿ ಆದ್ಮೇಲೆ ನಿನಗೆ ಏನಾದ್ರೂ ರಿಸಲ್ಟ್ ಒಳ್ಳೇದು ಬರುತ್ತೆ ಕೆಟ್ಟ ಬರುತ್ತೆ ಅದನ್ನ ನೀನು
ಬಿಟ್ಬಿಟ್ಬಿಡು, ಅದನ್ನ ಯೋಚನೆ ಮಾಡಬೇಡ ಅಂತ ಇಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ತವ್ಯ ಪಾಲನೆ ಬಹಳ ಮುಖ್ಯವಾದದ್ದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಕೃಷ್ಣ ಪ್ರಜ್ಞೆಯಲ್ಲಿರೋರಿಗೆ ಎಲ್ಲರೂ ಏನ್ ಹೇಳ್ತಾರೆ, ಇವ್ರೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಕೆಲಸ ಇಲ್ಲದೆ ಕೂತ್ಕೊಂಡಿರ್ತಾರೆ, ನಾವು ಎಷ್ಟು ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ. ಕೃಷ್ಣ ಪ್ರಜ್ಞೆಯಲ್ಲಿರೋರು ಖಾಲಿ ಯಾರು ಕೂತ್ಕೊಳ್ಳಲ್ಲ. ಬೆಳಿಗ್ಗೆ 4:15 ಮುಂಚೆ ಎದ್ದು ಸ್ನಾನ ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ, ಹರಿನಾಮ ಕೀರ್ತನೆ ಹರಿನಾಮ ಜಪ ಮಾಡ್ತಾರೆ, ಪ್ರಸಾದವನ್ನು ಇಷ್ಟು ಜನರಿಗೆ ಪ್ರಸಾದ ಅಡಿಗೆ ಮಾಡ್ತಾರೆ, ಆಮೇಲೆ ಹೊರಗಡೆ ಹೋಗಿ ಪುಸ್ತಕ ವಿತರಣೆ ಪ್ರಚಾರ ಕಾರ್ಯಕ್ರಮಗಳನ್ನ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ, 16 ಜನರಿಗೆ ಈ ಭಗವಂತನ ಕೃಪೆಯನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಆಶ್ರಮದಲ್ಲಿ ಬಂದು ನೋಡಿ, ಯಾರು ಖಾಲಿ ಕೊಡಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಮಾಡಿರುವಂತ ಕೆಲಸ ಡೈರೆಕ್ಟ್ ಸಮಾಜಕ್ಕೆ ಹಿತ ಆಗುತ್ತೆ. ನೀವು ಇಂದ್ರಿಯ ಭೋಗಕ್ಕೋಸ್ಕರ ಎಷ್ಟೇ ಕೆಲಸ ಮಾಡಿ, ಎಷ್ಟೇ ದಿನ ರಾತ್ರಿ ಕಷ್ಟಪಡಿ, ಕೊನೆಗೆ ನಿಮಗೆ ಶೋಕನೇ ಬರುತ್ತೆ, ದುಃಖನೇ ಬರುತ್ತೆ, ಅದರಿಂದ ಸುಖ ಬರಲ್ಲ. ಇದು ವ್ಯತ್ಯಾಸ. ಕೃಷ್ಣ ಪ್ರಜ್ಞೆಯಲ್ಲೂ ಕಷ್ಟ ಇರುತ್ತೆ, ಕೃಷ್ಣ ಪ್ರಜ್ಞೆಯಲ್ಲೂ ಶ್ರಮ ಪಡ್ತಾರೆ, ಆದ್ರೆ ಆ ಪಟ್ಟಿರೋ ಶ್ರಮ ಡೈರೆಕ್ಟ್ ಆಗಿ ಭಗವಂತನಿಗೆ ಕೊಡ್ತಾರೆ. ಇಲ್ಲಿ ನಾವು ಯಾರಿಗೂ ಖುಷಿ ಪಡಿಸ್ಲಿಕ್ಕೆ ಹೋಗ್ತೇವೆ, ಕೊನೆಗೆ ಯಾರು ನಮ್ಮಿಂದ ಸಂತುಷ್ಟ ಆಗಲ್ಲ. ಆ ತರ ಪರಿಸ್ಥಿತಿ ಭಗವಂತನ ಭಕ್ತಿ ಬಿಟ್ಟು ಬೇರೆ ಕಾರ್ಯದಲ್ಲಿ. ಅದಕ್ಕೆ ಆಧ್ಯಾತ್ಮಿಕ ಜನರು ಸೋಮಾರಿಗಳಲ್ಲ, ಆಲ್ಸಿ ಅಲ್ಲ. ನಮ್ಮ ಕೆಲಸವನ್ನು ಬಿಟ್ಟು ನಾವು ಸುಮ್ಮನೆ ಆಲ್ಸಿಯ ಖಾಲಿ ಕೂತ್ಕೊಳ್ಳಿಕ್ಕೆ ಅಧ್ಯಾತ್ಮಕ್ಕೆ ಬಂದಿದ್ದೀವಿ. ಆಹಾ, ಇಲ್ಲಿ ಅಧ್ಯಾತ್ಮದಲ್ಲಿ ಬಂದವರು ಜಾಸ್ತಿ ದುಡಿಲಿಕ್ಕೆ ಬಂದಿದ್ದಾರೆ, ಭಗವಂತನಿಗೆ ತೃಪ್ತಿಗೋಸ್ಕರ ಜಾಸ್ತಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಮ್ಮ ಆಶ್ರಮಗಳಲ್ಲಿ ಸೋಮಾರಿಗಳಿರಬಾರ್ದು. ಭಕ್ತಿ ಸಂಸರ್ಗ ತುಂಬಾ ಅದ್ಭುತವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ, ಜನರಿಂದ ಬಂದಿರುವಂತ ದಕ್ಷಿಣೆ ಮಲಮೂತ್ರದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಇರಬಾರ್ದು. ಅಂದ್ರೆ ನಾವು ಬರೀ ತಿನ್ನೋದು, ಉಣೋದು, ಮನೆಯಲ್ಲಿ ಆಶ್ರಮದಲ್ಲಿ ಕೂಡೋದು, ಭೋಗ ಮಾಡೋದು ಅದಕ್ಕೋಸ್ಕರ ಇರಬಾರ್ದು. ಜನರಲ್ಲಿ ಬಂದಿರುವಂತ ದಕ್ಷಿಣೆಯನ್ನು 16 ಜನರಲ್ಲ ಸೇವೆಗೋಸ್ಕರ ಬಳಸಬೇಕು. ಎಲ್ಲರಿಗೆ ಕೃಷ್ಣ ಭಕ್ತಿ ತಲುಪಬೇಕು, ಎಲ್ಲರಿಗೆ ಸೇವೆ ಮಾಡಬೇಕು, ಅದಕ್ಕೋಸ್ಕರ ಕಷ್ಟಪಡಬೇಕು ಆಶ್ರಮದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭಗವದ್ ಭಕ್ತಿ ಮಾರ್ಗದಲ್ಲಿದ್ದಾರೆ ಅವರು ಸೋಮಾರಿಗಳಲ್ಲ, ಅವರು ಜಾಸ್ತಿ ಕಷ್ಟಪಡ್ತಾರೆ. ಯಾವ್ದ್ರಲ್ಲಿ ಕಷ್ಟಪಡ್ತಾರೆ? ಕೃಷ್ಣನಿಗೆ ಸಂತುಷ್ಟಿ ಪಡಿಸೋದ್ರಲ್ಲಿ ಕಷ್ಟಪಡ್ತಾರೆ. ಅದಕ್ಕೆ ಇದು ಬೇಜವಾಬ್ದಾರಿ ಕೆಲಸ ಅಲ್ಲ, ತುಂಬಾ ಜಾಸ್ತಿ ಜವಾಬ್ದಾರಿ ಕೆಲಸ ಇದೆ. ನೋಡಿ, ಒಬ್ಬ ವ್ಯಕ್ತಿ ಜವಾಬ್ದಾರಿ ಅಂತ ಯಾವಾಗ ಅನ್ಸ್ಕೊಳ್ತಾನೆ, ಯಾವಾಗ ತನ್ನ ಪರಿವಾರ ಪಾಲನೆ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಇನ್ನು ಕೆಲವರು ಯಾವುದೋ ಕುಡಿದು ಚಟ್ಟದಲ್ಲಿ ಹಾಕ್ತಾರೆ, ಮನೆ ಕಡೆ ಗಮನ ಕೊಡಲ್ಲ, ಅಥವಾ ಬರೀ ಭೋಗದಲ್ಲಿ ಅಲ್ಲೇ ಇಲ್ಲಿ ಸುತ್ತಾಡ್ತಾ ಇರ್ತಾರೆ, ಮಕ್ಕಳ ಕಡೆ ಗಮನ ಕೊಡಲ್ಲ. ಅಂತವ್ರಿಗೆ ಏನಂತಾರೆ? ಜವಾಬ್ದಾರಿ ಇಲ್ಲ ಇವರಿಗೆ, ದೊಡ್ಡವರಾದ್ರೂ ಬುದ್ಧಿ ಬಂದಿಲ್ಲ, ಹೌದಲ್ವಾ? ಆದ್ರೆ ನಿಜವಾದ ನಮ್ಮ ದೊಡ್ಡ ಪರಿವಾರ ಭಗವಂತನ ಪರಿವಾರ ಇದೆ. ಸಾವಿರಾರು ಜನ್ಮದಿಂದ ಭಗವಂತ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಆ ಭಗವಂತನ ಪರಿವಾರಕ್ಕೋಸ್ಕರ ನಾವು ಸೇವೆ ಮಾಡಿದ್ರೆ ನಾವು ಇನ್ನೆಷ್ಟು ರೆಸ್ಪಾನ್ಸಿಬಲ್ ಆಗ್ತೇವೆ, ಜಾಸ್ತಿ ಜವಾಬ್ದಾರಿ ಆಗ್ತೇವೆ. ಅದಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದವರು ಬಹಳ ಜವಾಬ್ದಾರಿ ಇರುವಂತ ಜನ, ಅವರು ಸೋಮಾರಿಗಳಲ್ಲ. ಯಾಕೆಂದ್ರೆ ಅವರಿಗೆ ಆಧ್ಯಾತ್ಮಿಕ ಕರ್ತವ್ಯ ಒಂದು ಯಾವಾಗಲೂ ಗಮನದಲ್ಲಿರುತ್ತೆ. ಬಹಳ ಮುಖ್ಯವಾದದ್ದು ನಮ್ಮ ಆಧ್ಯಾತ್ಮಿಕ ಕರ್ತವ್ಯ ಏನಿದೆ, ಬಹಳ ಮುಖ್ಯ. ಇವತ್ತಿನ ಕಾಲದಲ್ಲಿ ಆಧ್ಯಾತ್ಮಿಕ ಕರ್ತವ್ಯದ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಸ್ಕೂಲಲ್ಲಿ, ಕಾಲೇಜಲ್ಲಿ, ಮನೆಯಲ್ಲಿ, ಸ್ನೇಹಿತರಲ್ಲಿ ಯಾರಾದ್ರೂ ಹೇಳಿದಾರಪ್ಪ ಭಗವಂತನ ಪ್ರತಿನೂ ನಿಮ್ ಕರ್ತವ್ಯ ಇದೆ ಅಂತ? ಏನ್ ಹೇಳ್ತಾರೆ? ಭಗವಂತನನ್ನು ಕೈ ಮುಗಿಬೇಕಪ್ಪ ಅಂತ. ಯಾಕೆ ಮುಗಿಬೇಕು? ದುಡ್ಡು ಸಿಗುತ್ತೆ ಅಂತ. ಭಗವಂತನ ಸಿಂಕ್ ಮಾಡ್ಕೊಂಡ್ಬಿಟ್ರೆ ದುಡ್ಡು ಬರಲ್ಲ, ಮದುವೆ ಆಗಲ್ಲ, ಸುಖ ಇರಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಕೈ ಮುಗಿ ಅಂದ್ರೆ ಒಂಥರ ಏನು ಬಿಸ್ನೆಸ್, ರಾಷನ್ ಕಾ ದುಕಾನ್. ದೇವಸ್ಥಾನ ಅಂದ್ರೆ ಒಂದು ಏನು ದಿನಸಿ ಅಂಗಡಿ. ದಿನಸಿ ಅಂಗಡಿಲೇ ಬೇಗ ಎಣ್ಣೆ ಕೊಡಿ, ತರಕಾರಿ ಕೊಡಿ, ಅದು ಕೊಡಿ, ಇದು ಕೊಡಿ, ಟೈಮ್ ಇಲ್ಲ, ಫೋನ್ ಪೇ ಮಾಡ್ತೀವಿ, ಹೋಗ್ಬಿಡ್ತೀವಿ. ಆ ಥರ ನಮ್ಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೆಂಡತಿ ಕೊಡಿ, ಮಕ್ಕಳು ಕೊಡಿ, ದುಡ್ಡು ಕೊಡಿ, ಸೈಡ್ ಕೊಡಿ, ಮನೆ ಕೊಡಿ, ಹೋಗ್ಬಿಡ್ತೀವಿ. ಫೋನ್ ಪೇ ಒಂದು ಮಾಡಿಬಿಟ್ಟು ನಾವು ಫೋನ್ ಪೇ ವ್ಯವಸ್ಥೆ ಮಾಡಬೇಕು, ಗೊತ್ತಿಲ್ಲ. ಆದರೆ ಆ ಥರ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಯಾವಾಗ? ಭಗವಂತನ ಸುಖಕ್ಕೋಸ್ಕರ ನಾನೇನು ಮಾಡ್ತೀನಿ, ಭಗವಂತನ ಸುಖಕ್ಕೋಸ್ಕರ ಮಾಡ್ತಾ ಇದ್ದಾಗ, ನಮ್ಮ ಕರ್ತವ್ಯ ಪಾಲನೆ ಮಾಡ್ತಿದ್ದಾಗ ನಮ್ಗೆ ಏನೂ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಅಂದ್ರೂ ಕೂಡ ನಾವು ಭಗವಂತನ ಸೇವೆ ಮಾಡಬೇಕು, ಆ ಸ್ತರದಲ್ಲಿ ಬರಬೇಕು. ಅವಾಗ ನಮ್ಮ ಅಧ್ಯಾತ್ಮ ಕರ್ತವ್ಯಗಳನ್ನ ಮಾಡ್ತೇವೆ. ಯಾಕೆ? ಎಷ್ಟೋ ಜನ್ಮದಿಂದ ಭಗವಂತ ನಮಗೋಸ್ಕರ ಎಷ್ಟು ಮಾಡಿದ್ದಾನೆ? ಏನು ಮಾಡಿಲ್ಲ ಭಗವಂತ ನಮಗೋಸ್ಕರ.
ನಮ್ಗೆ ಇವತ್ತು ಒಂದು ಹೊತ್ತು ಬಟ್ಟೆ ಸಿಗ್ತಾ ಇದೆ, ಹಾಕೊಳ್ಳಿಕ್ಕೆ ಬಟ್ಟೆ ಸಿಗ್ತಾ ಇದೆ, ಭಗವಂತನ ಕೃಪೆ. ಒಂದು ಹೊತ್ತು ಊಟ ಸಿಗ್ತಾ ಇದೆ, ಭಗವಂತನ ಕೃಪೆ. ಏನ್ ನಮ್ಮ ಜೀವನದಲ್ಲಿ ಉಸಿರಾಟಕ್ಕೆ ಗಾಳಿ ಯಾರಾದ್ರೂ ನಮಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದಾರ? ಒಬ್ಬ ವ್ಯಕ್ತಿ ಒಂದು ಈ ಉಸಿರಾಡೋ ಗಾಳಿಯನ್ನು ಮಾಡಿಕೊಟ್ಟ ಪ್ರತಿದಿನ ನಿಮ್ಗೆ ಸಪ್ಲೈ ಮಾಡ್ಲಿಕ್ಕೆ ಅಂತ ಅನ್ಕೊಳ್ಳಿ, ಫ್ರೀಯಾಗಿ ಕೊಡ್ಲಿಕ್ಕೆ ಅಂದ್ರೆ ಅವ್ರ ಪ್ರತಿ ನಿಮ್ಗೊಂದು ಸ್ವಲ್ಪ ಋಣ ಅನಿಸುತ್ತಲ್ಲ. ಈ ಹುಟ್ಟಿನಿಂದ ಸಾವಿನ ತನಕ ಪ್ರತಿ ಕ್ಷಣ ಗಾಳಿ ಸಿಗ್ತಾ ಇದೆ, ಪ್ರತಿ ಕ್ಷಣ ಆಹಾರ ಸಿಗ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ, ತಾಯಿ ಪ್ರೀತಿ ಸಿಗ್ತಾ ಇದೆ, ತಂದೆಯ ಆಶೀರ್ವಾದ, ತಂದೆ ರಕ್ಷಣೆ ಸಿಗ್ತಾ ಇದೆ, ಎಷ್ಟೆಲ್ಲ ಸಿಗ್ತಾ ಇದೆ ಭಗವಂತನ ಕೃಪೆಯಿಂದ. ಆ ಭಗವಂತನಿಗೋಸ್ಕರ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೊಂಥರ ಇದನ್ಸಿರ್ಬೇಕು, ಏನಂತೆ ಇಷ್ಟು ಉಪಕಾರ ಮಾಡಿರೋರ್ಗೋಸ್ಕರ ನಾವು ಏನು ಮಾಡ್ತಾ ಇಲ್ಲಲ್ಲ ಅಂತ. ನಮ್ಮ ಇಡೀ ಜೀವನ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡಿದ್ರು ಅದು ಬಹಳ ಸಣ್ಣದು ಭಗವಂತನ ಇನ್ನೂ ಇಲ್ಲೇ ಇಲ್ಲ. ಯಾಕೆ? ನಾನು ಇವತ್ತು ಭಗವಂತನಿಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದೀನಿ ಜೀವನ, ಆದ್ರೂ ಕೂಡ ನಾನು ಹೊಟ್ಟೆ ಪಾಲನೆಗೋಸ್ಕರ ಭಗವಂತನೇ ಕೊಡ್ಬೇಕು. ಇನ್ನೂ ತನಕ ಭಗವಂತನ ಮೇಲೆ ಅವಲಂಬನೆ. ಅರ್ಥ ಆಯ್ತಲ್ಲ? ಅದಕ್ಕೆ ಆ ಕರ್ತವ್ಯ ಬಹಳ ಮುಖ್ಯವಾದ. ಈ ಕರ್ತವ್ಯ ಬರೀ ಮನುಷ್ಯರಿಗಷ್ಟೇ ತಿಳುವಳಿಕೆ ಬರುತ್ತೆ. ಈ ಕರ್ತವ್ಯದಲ್ಲಿ ಪರಿವಾರ ಪಾಲನೆ, ಮಕ್ಕಳಿಗೆ ಆಹಾರ ಸಿಗ್ಬೇಕು, ಮಕ್ಕಳಿಗೆ ಒಂದು ದಾರಿ ಕಾಣಬೇಕು, ಈ ಕೆಲಸ ಪ್ರಾಣಿಗಳು ಕೂಡ ಮಾಡ್ತವೆ. ಒಂದು ಭಾಗವತ್ ಪುರಾಣದ 11ನೇ ಸ್ಕಂದದಲ್ಲಿ ಬಹಳ ಅದ್ಭುತವಾದ ಕಥೆ. ಏನ್ ಕಥೆ ಇದೆ? ಆ ಕಥೆಯಲ್ಲಿ ಒಂದು ಗುಬ್ಬಿ ಗೂಡು ಇರುತ್ತೆ. ಆ ಗುಬ್ಬಿ ಗೂಡಲ್ಲಿ ಗಂಡು ಗುಬ್ಬಿ, ಹೆಣ್ಣು ಗುಬ್ಬಿ ಜೊತೆಗೆ ಬರ್ತಾರೆ, ಗೂಡು ಕಟ್ಟಿಸ್ತಾರೆ, ಇರ್ತಾರೆ. ಇರ್ತಾ 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 ಸ್ವಲ್ಪ ದಿನದಲ್ಲಿ ಮೊಟ್ಟೆಗಳಾಗ್ತವೆ, ಮಕ್ಕಳು ಇರ್ತಾರೆ. ಚು 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 ಮಕ್ಕಳು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾಡ್ತಾ ಮಾಡ್ತಾ ಎರಡೂ ಗುಬ್ಬಿಗಳು ಏನ್ ಮಾಡ್ತವೆ? ಹೊರಗಡೆ ಹೋಗ್ತವೆ, ಒಂದು ಸ್ವಲ್ಪ ಕಾಳು ಕಡಿ ತಗೊಂಡ್ಬರ್ತವೆ, ನಾವು ತಿಂತವೆ, ಮಕ್ಕಳು ಬಾಯಲ್ಲೂ ಹಾಕ್ತವೆ. ಮಕ್ಕಳು ತಿಂತಾ ಇರ್ತಾರೆ. ತಿಂತಾ 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 ಸ್ವಲ್ಪ ದೊಡ್ಡ ಆಗ್ತವೆ ಮಕ್ಕಳು. ಗೂಡಿನಿಂದ ಹೊರಗಡೆ ಬರ್ಲಿಕ್ಕೆ ಶುರು ಮಾಡ್ತಾರೆ, ಮರದ ಮೇಲೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ತಂದೆ ತಾಯಿ ಹೊರಗಡೆ ಹೋಗಿ ತಗೊಂಡ್ಬರ್ತಿರ್ತಾರೆ. ತಾಯಿ ಗೂಡಿಗೆ ಬರ್ತಾರೆ, ಮಕ್ಕಳ ಜೊತೆಗೆ ಇರ್ತಾರೆ, ತಂದೆ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ಏನಾಗುತ್ತೆ? ಒಬ್ಬರು ಬೇಟೆಗಾರರು ಬರ್ತಾರೆ. ಬೇಟೆಗಾರರು ಬಂದು ಬಲೆಯನ್ನು ಹಾಕಿಬಿಡ್ತಾರೆ. ಆ ಬಲೆಯನ್ನು ಹಾಕಿ ಅದನ್ನ ನೋಡಿ, ಅಲ್ಲಿ ಬಲೆ ಹಾಕಿದಾಗ ಅಲ್ಲಿ ಏನ್ ಇಡ್ತಾರೆ? ಸ್ವಲ್ಪ ಕಾಳುಗಳನ್ನ ಇಡ್ತಾರೆ. ಕಾಳುಗಳನ್ನ ನೋಡಿ ಇವರೆಲ್ಲರೂ ಕೆಳಗೆ ಬರ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ್ಬಿಡ್ತಾರೆ, ಜೋರಾಗಿ ಕಿರಿಸ್ತಾ ಇರ್ತಾರೆ, ಚೂ 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 ಅಂತ. ಬೇರೆ ಕಡೆ ಹೋಗಿರ್ತಾರೆ, ಸುಖದಲ್ಲಿರುತ್ತದೆ. ತಂದೆ ಸುಖದಿಂದ ಬರ್ತಾರೆ, ಇಡೀ ದಿನ ಕಷ್ಟಪಟ್ಟು ಬೆವರು ಸುರಿಸಿ ಬಂದಿದ್ದೀನಿ, ಪರಿವಾರದ ಜೊತೆಗೆ ಸ್ವಲ್ಪ ಸುಖದ ಸಮಯ ಕಳಿಬೋದು, ಸಾಯಂಕಾಲ ಅಂತ ಹೇಳಿ ಬಂದ ತಕ್ಷಣ ನೋಡ್ತಾನೆ ಗೂಡು ಖಾಲಿಯಾಗಿದೆ. ಇವತ್ತು ಮಕ್ಕಳು ನನಗೆ ಆ ಉತ್ಸಾಹದಿಂದ ಕರೀತಾ ಇಲ್ಲ. ಪ್ರತಿದಿನ ಮಕ್ಕಳು ಎಷ್ಟು ಖುಷಿಯಿಂದ ಕರೀತಾ ಇರ್ತಾರೆ, ಆ ಖುಷಿಯಿಂದ ಕರೀತಾ ಇಲ್ಲ. ನನ್ನ ಪತ್ನಿ ದಾರಿ ಕಾಯ್ತಾ ಇಲ್ಲ, ಎಲ್ಲೋಗಿದ್ದಾರೆ? ನೋಡ್ತಾ 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 ಕೊನೆಗೆ ಒಂದ್ ಕಡೆ ಸೌಂಡ್ ಕೇಳಿಸುತ್ತೆ. ಅಲ್ಲೋಗಿ ನೋಡ್ತಾರೆ, ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಬೇಜಾರಾಗಿ, ದುಃಖ ಆಗಿ, ಕಷ್ಟ ಆಗಿ ಉಳಿಸ್ಲಿಕ್ಕೆ ಹೋಗ್ತಾರೆ, ಅವರು ಸಿಕ್ಕಾಕೊಂಡ್ಬಿಡ್ತಾರೆ. ಕೊನೆಗೆ ಬೇಟೆಗಾರ ಬರ್ತಾನೆ, ಬಲೆ ಎತ್ತಾನೆ, ಎತ್ಕೊಂಡು ಮನೆಗೆ ಹೋಗ್ಬೇಕು. ಮುಂದೇನಾಗುತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಟ್ರಾಜಿಕ್ ಎಂಡಿಂಗ್, ಟ್ರಾಜಡಿ ಎಂಡಿಂಗ್. ಮೂವಿಗಳಲ್ಲಿ ಸುಖವಾದ ಹಂತವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಕೆಲವೊಂದು ಮೂವಿಗಳು ಟ್ರಾಜಡಿ ಇರ್ತಾರೆ, ಗೊತ್ತಾ? ಟ್ರಾಜಡಿ ಮೂವಿಗಳು ಕೆಲವೊಂದು ಇರ್ತವೆ, ಲಾಸ್ಟಕ್ಕೆ ಅಳ್ತಾ ಅಳ್ತಾ ಮುಗಿಸ್ತಾರೆ. ಇದು ಆ ಥರ ಟ್ರಾಜಡಿ ಎಂಡಿಂಗ್. ಇದು ಕೃಷ್ಣ ಹೇಳಿರುವಂಥದ್ದು ಉದ್ಧವನಿಗೆ. ಪ್ರಶ್ನೆ ಏನ್ ಬರುತ್ತಂದ್ರೆ, ಕೃಷ್ಣ ಟ್ರಾಜಡಿ ಮೂವಿ ಬಗ್ಗೆ ಉದ್ಧವನಿಗೆ ಯಾಕೆ ಹೇಳಿದ್ರು? ಯಾಕೆ ಕೃಷ್ಣ ಉದ್ಧವನಿಗೆ ಟ್ರಾಜಡಿ ಮೂವಿ ಹೇಳಿದ್ರು? ಎಲ್ಲ ಲಾಸ್ಟ್ಗೆ ಸುಖವಾಗಿರ್ತಾರೆ ಅನ್ನುವಂಥದ್ದು ಯಾಕೆ ಹೇಳಿದ್ರು? ಹಿಂಟ್ ಕೊಡ್ತಾ ಇರಲಿಲ್ಲ. ಭೌತಿಕವಾದ ಹೊಸಬ್ರೆ ಟ್ರಾಜಡಿ ಯಾಕೆ ಹೇಳಿದ್ರು? ಒಳ್ಳೆ ತುಂಬಾ ಚೆನ್ನಾಗಿ ಸುಖದಿಂದ ಬರುವಂತ ಎಂಡ್ ಯಾಕೆ ಮಾಡಬೇಕು ಮೂವಿ ಕೃಷ್ಣ? ಹೇಳಿ ಹೇಳಿ, ಒಂದ್ಸಲ ಏನ್ ಬರುತ್ತೆ ಹೇಳಿದ್ರಿ, ಸಂಕೋಚ ಮಾಡ್ಕೋಬೇಡಿ. ಇದು ತಪ್ಪಿದ್ರು ಪರವಾಗಿಲ್ಲ. ಕಷ್ಟ ಸುಖ ಎರಡೂ ಗೊತ್ತಾಗ್ಲಿ ಅಂತ ಸ್ವಲ್ಪ ಹತ್ರ ಬರ್ತಾ ಇದ್ದೀವಿ ನಾನು. ಸುಖ ಇಲ್ಲ,
ಇದು ಗೊತ್ತಿರುತ್ತೆ, ಈ ಕಷ್ಟನೇ ಇರೋದು. ಇದು ಗುಬ್ಬಿ ಕಥೆ ಅಲ್ಲ, ನಾವೆಲ್ಲ ಗುಬ್ಬಿಗಳ ಕಥೆ ಹೇಳ್ತಾ ಇದ್ದಾನೆ ಭಗವಂತ. ನಮ್ಮ ಜೀವನದಲ್ಲಿ ನಿರಂತರ ಸುಖವಾಗಿದ್ರು ಅಂತ ಹೇಳಿ ಯಾವತ್ತೂ ಆಗಲ್ಲ. ಒಂದು ದಿನ ಮೃತ್ಯು ಅನ್ನುವಂಥ ಬೇಟೆಗಾರ ಬಂದು ನಮಗೂ ಟ್ರಾಜಿಡಿ ಎಂಡೇ ಮಾಡ್ತಾರೆ. ನಮ್ದು ಜೀವನ ಕೊನೆಗೆ ಎಲ್ಲಿ ಮುಗಿಯೋದು? ಟ್ರಾಜಿಡಿಯಲ್ಲೇ ಮುಗಿಯೋದು, ಸುಖದಲ್ಲಿ ಮುಗಿಯಲ್ಲ. ಅದು ಗೊತ್ತಾಯ್ತಲ್ಲ. ನಮ್ಮ ಮೂವಿ ಎಂಡ್ ಆಗ್ತಾ ಇದ್ದಾಗ ಏನಾಗುತ್ತೆ? ಎಲ್ಲರೂ ಸುಖದಿಂದ ಇರಲ್ಲ, ಎಲ್ಲರೂ ಅಳ್ತಾ ಇರ್ತಾರೆ, ನಾವು ಅಳ್ತಾ ಇರ್ತೇವೆ. ಇಲ್ಲೇನ್ ಗೊತ್ತಾ, ಜಗತ್ತಿನ ವಾಸ್ತವಿಕತೆಯನ್ನು ಭಗವಂತ ತಿಳಿಸ್ಕೊಡ್ತಾರೆ. ಜಗತ್ತಿನ ವಾಸ್ತವಿಕತೆ ಏನಿದೆ, ಕೊನೆಗೆ ಎಲ್ಲವೂ ಟ್ರಾಜಡಿ ಆಗೋದು. ಅದಕ್ಕೆ ನಾವು ಇಷ್ಟು ಕಷ್ಟಪಟ್ಟು ಸಂಗ್ರಹ ಮಾಡ್ತೀವಿ, ದುಡ್ಡು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ದೊಡ್ಡ ದೊಡ್ಡ ವಾಹನಗಳು ಗಾಡಿಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಜನರಲ್ಲಿ ಮಾನ ಮರ್ಯಾದೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, 10 ಜನರು ನಮ್ಮನ್ನ ಹೊಗಳಿ ಅಂತ ಪ್ರಯತ್ನ ಮಾಡ್ತೀವಿ. ಒಂದು ಕ್ಷಣದಲ್ಲಿ ಮೂವಿ ಕ್ಲೋಸ್. ಒಂದು ಕ್ಷಣದಲ್ಲಿ ಇಷ್ಟು ಟ್ರಾಜಿಡಿ ಇದೆ, ಕಷ್ಟಪಟ್ಟು ಏನು ಪ್ರಯೋಜನ? ಇದರ ನಮ್ಮ ಕಣ್ಣು ಮುಂದೆ ಎಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಅಹಾನಿ ಅಹಾನಿ ಭೂತಾನಿ ಗಚ್ಚಂತಿ ಯಮಾಲಿನ ಶೇಷ ಸ್ಥಾವರ ವಿಚ್ಛಂತಿ ಕಿಮಾಶ್ರಿತ ಮತ್ಪರ ಅಂತ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ. ಪ್ರತಿ ದಿನ ನೋಡ್ತೇವೆ, ಪ್ರತಿ ಕ್ಷಣ ನೋಡ್ತೇವೆ, ಎಷ್ಟೋ ಜನರು ಹಿಮಾಲಯಕ್ಕೆ ಹೋಗ್ತಾ ಇದ್ದಾರೆ. ಹಿಮಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಮಾಡಿರುವಂತ ಎಲ್ಲಾ ದೊಡ್ಡ ದೊಡ್ಡ ಸಾಹಸಗಳು ಒಂದು ಕ್ಷಣದಲ್ಲಿ ಮಣ್ಣು ಪಾಲಾಗ್ತಾ ಇದೆ. ಎಷ್ಟು ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ. ನನಗಾಗಲ್ಲಪ್ಪ, ನಾನು ಒಂದು ಸ್ವಲ್ಪ ಸ್ಪೆಷಲ್ಲು, ನಾನು ನನ್ನ ಜೀವನ ಇದೇ ತರ ನಡ್ಸ್ಕೊಂಡು ಹೋಗ್ತೇನೆ ಅಂತ ಅನ್ನುವಂಥ ದೃಢ ವಿಶ್ವಾಸದಿಂದ ಪ್ರತಿಯೊಬ್ಬರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ಇದು ಎಂತ ದೊಡ್ಡ ಆಶ್ಚರ್ಯ ಅಂತ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ. ಆಗ್ತಿರೋದಿದೆ, ಕಣ್ಣು ಮುಂದೆ ಎಷ್ಟು ಉದಾಹರಣೆಗಳು ಕಾಣ್ತಾರೆ. ಆದ್ರೂ ಕೂಡ ಇಲ್ಲಪ್ಪ, ನಾವು ಇದೇ ಮಾರ್ಗದಲ್ಲಿ ನಡೀತೇವೆ, ನಾವು ಇಂದ್ರಿಯ ಭೋಗದಲ್ಲೇ ನಾವು ಸುಖವಾಗಿರ್ತೀವಿ ಅಂತ. ಕೊನೆಗೆ ಎಲ್ಲವೂ ಶೂನ್ಯ ಆಗುತ್ತೆ. ಕಾಲ ಮೃತ್ಯು ಅನ್ನುವಂಥ ಬೇಟೆಗಾರ ಬಂದು ಎಲ್ಲವನ್ನು ನಾಶ ಮಾಡ್ತಾನೆ, ಏನೂ ಉಳಿಯಲ್ಲ. ಆದ್ರೆ ಯಾರು ಆತ್ಮತತ್ವವನ್ನು ತಿಳ್ಕೊಂಡಿರ್ತಾರೆ, ಅಂತ ಆತ್ಮತತ್ವವನ್ನು ತಿಳ್ಕೊಂಡವರಿಗೆ ಯಾವ ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಅವ್ರ ಮುಂದಿನ ಜನ್ಮ ಶ್ರೇಷ್ಠವಾಗಿರುತ್ತೆ. ಏನ್ ಪರಿಸ್ಥಿತಿ ಇರುತ್ತೆ ಅದಕ್ಕಿಂತ ಶ್ರೇಷ್ಠ ಜನ್ಮ ಸಿಗುತ್ತೆ. ಅವರು ಭಗವಂತನ ಹತ್ರ ಹೋಗ್ಲಿಕ್ಕೆ ದಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಈ ಕರ್ತವ್ಯ ಪಾಲನೆಯನ್ನು ಮರಿಬೇಡ ನೀನು. ಅಧ್ಯಾತ್ಮ ಕರ್ತವ್ಯ ಏನಿದೆ ಅದನ್ನ ಮರಿಬೇಡ ನೀನು. ಅಧ್ಯಾತ್ಮ ಕರ್ತವ್ಯ ಪಾಲನೆಯಲ್ಲಿದ್ರೆ ನಿಮ್ದು ಟ್ರಾಜಡಿಯಿಂದ ಎಂಡ್ ಆಗಲ್ಲ. ಶರೀರಕ್ಕೆ ಟ್ರಾಜಡಿ ಆಗ್ಬೋದು, ಆದ್ರೆ ನಿಮಗೆ ಜಯಾನೇ. ಯಾಕಂದ್ರೆ ನಿಮಗೆ ಇನ್ನೂ ಉಚ್ಚ ಶರೀರ ಸಿಗುತ್ತೆ, ಇನ್ನೂ ಶ್ರೇಷ್ಠ ಅವಕಾಶ ಸಿಗುತ್ತೆ ಭಗವಂತನ ಹತ್ರ ಬರ್ಲಿಕ್ಕೆ ಅಂತ. ಅದಕ್ಕೆ ನಮ್ಮ ಜೀವನ ನಾವು ನಿರ್ಧಾರ ಮಾಡಬೇಕು. ಗುಬ್ಬಿಗಳ ತರ ಟ್ರಾಜಡಿ ಎಂಡ್ ಮಾಡ್ಬೇಕಾ, ಅಥವಾ ನಾವು ಒಳ್ಳೆ ಕೊನೆಯನ್ನು ಮಾಡಬೇಕು, ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ನಮಗೋಸ್ಕರ. ಜೀವನ್ಗೆ ಸಾಥ್ ಬಿ ಜೀವನ್ಗೆ ಬಾದ್ ಬಿ. ತುಂಬಾ ಒಳ್ಳೆ LIC ಪಾಲಿಸಿ ನಿಮ್ಮೆಲ್ಲರಿಗೂ ಸೇಲ್ ಮಾಡ್ತಾ ಇದ್ದೀನಿ ಇವತ್ತು ನಾನು. LIC ಏನ್ ಹೇಳ್ತಾರೆ, ಬೇರೆ ಇನ್ಶೂರೆನ್ಸ್ ಯಾವುದೇ ಇನ್ಶೂರೆನ್ಸ್ ಆಗಲಿ, ದುಡ್ಡು ಕೊಡಿ, ನಿಮ್ ಟೈಮ್ ಆದ್ಮೇಲೆ ನಿಮ್ ಹೆಂಡತಿಗೆ ಮಕ್ಕಳಿಗೆ ಕೊಡಿಸ್ತೇನೆ. ನಾವೇನ್ ಹೇಳ್ತಾ ಇದ್ದೀವಿ, ಕೊಡಿ, ನಿಮ್ ಟೈಮ್ ಆದ್ಮೇಲೆ ಹೆಂಡತಿ ಮಕ್ಕಳಿಗೆ ಕೊಡ್ತೀವಿ, ನಿಮ್ಗೂ ಕೊಡ್ತೀವಿ. ಅಲ್ಲಿ ಬೇರೆ ಕರೆನ್ಸಿ ನಡೆಯುತ್ತೆ, ಆ ಕರೆನ್ಸಿ ಇವ್ರಿಗೆ ಗೊತ್ತಿಲ್ಲ, ಕನ್ವರ್ಟ್ ಮಾಡಿ ಕೊಡ್ತೇವೆ ನಾವು ನಿಮ್ ಕರೆನ್ಸಿ. ನೀವೇನ್ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅದು ವಿಶೇಷತೆ ಇದೆ ಅಧ್ಯಾತ್ಮದ್ದು. ನಾವು ಯಾವ ಕರೆನ್ಸಿಯಲ್ಲೂ ಕನ್ವರ್ಟ್ ಮಾಡ್ಬೋದು. ನೀವು ಅಮೆರಿಕಾದಲ್ಲಿ ಮುಂದಿನ ಜನ್ಮದಲ್ಲಿ ಹುಡ್ತೀರಾ, ಅಲ್ಲಿ ನಿಮ್ಗೆ ಸಿಗೋ ವ್ಯವಸ್ಥೆ ಮಾಡ್ತೀವಿ, ಡಾಲರಲ್ಲಿ ಸಿಗೋ ವ್ಯವಸ್ಥೆ ಮಾಡ್ತೀವಿ. ಇಂಗ್ಲೆಂಡಲ್ಲಿ ಹುಡ್ತೀರಾ, ಪೌಂಡ್ಸ್ ಅಲ್ಲಿ ಸಿಗೋ ವ್ಯವಸ್ಥೆ ಮಾಡ್ತೀವಿ. ಸ್ವರ್ಗ ಲೋಕದಲ್ಲಿ ಹುಡ್ತೀರಾ, ಅಲ್ಲಿ ಕರೆನ್ಸಿ ಸಿಗೋ ವ್ಯವಸ್ಥೆ ಮಾಡ್ತೀವಿ. ಭಗವಂತ ಧಾಮದಲ್ಲಿ ಹೋಗ್ತೀರಾ, ಅಲ್ಲಿ ಕರೆನ್ಸಿ ಸಿಗೋ ವ್ಯವಸ್ಥೆ ಮಾಡ್ತೀವಿ. ನಿಮ್ಗೆ ಯಾವ ಕರೆನ್ಸಿಯಲ್ಲಿ ಬೇಕೋ ನಿಮಗೆ ಸಿಗೋ ವ್ಯವಸ್ಥೆ ಮಾಡ್ತೇವೆ ನಾವು ಈ ಇನ್ಶೂರೆನ್ಸ್ ಅಲ್ಲಿ ಹಾಕಿ. ಇದು ಬಹಳ ಅದ್ಭುತವಾದ್ದು. ಅದಕ್ಕೆ ಈ ತರದ ಪಾಲಿಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಪರಿವಾರದವ್ರಿಗೆ ಲಾಭ ಸಿಕ್ಕೇ ಸಿಗುತ್ತೆ, ನಮಗೂ ಲಾಭ ಸಿಗುತ್ತೆ. ಯಾವ ಒಂದು ಇನ್ಶೂರೆನ್ಸ್ ಪಾಲಿಸಿ ಬರಲಿ, ಇದನ್ನ ಚಾಲೆಂಜ್ ಮಾಡಿ. ಇದನ್ನ ಮ್ಯಾಚ್ ಮಾಡುವಂತ ಪಾಲಿಸಿ ಒಂದಾದ್ರೂ ಇದೆಯಾ? ಬರ್ಲಿ, ಸ್ವೀಕಾರ ಮಾಡ್ತಾರೆ. ಇದನ್ನ ಮ್ಯಾಚ್ ಮಾಡುವಂತ ಪಾಲಿಸಿ ನಿಮ್ಗೆ ಎಲ್ಲೂ ಸಿಗಲ್ಲ. ಅದಕ್ಕೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಕೊನೆ ತುಂಬಾ ಚೆನ್ನಾಗಿರುತ್ತೆ, ಟ್ರಾಜಡಿ ಇರಲ್ಲ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಪ್ರಶ್ನೆಗಳೇನಾದ್ರು ಇದೆಯಾ ಪಾಲಿಸಿ ಬಗ್ಗೆ?
ನೀವೇನು ಚೆನ್ನಾಗಿ ಡಾಕ್ಯುಮೆಂಟ್ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ನಾವು ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ, ಮುಚ್ಚು ಮರಿ ಏನೂ ಇಲ್ಲ ಇದರಲ್ಲಿ. ಅವ್ರು ಹೇಳ್ತಾರೆ ಡಾಕ್ಯುಮೆಂಟ್ ಚೆನ್ನಾಗಿ ಓದಿ, ಇಲ್ಲಾಂದ್ರೆ ನೀವು ಸಿಗಾಕೊಳ್ತೀರಾ ಅಂತ ಫಾಸ್ಟಾಗಿ ಹೇಳ್ತಾರೆ, ಕೇಳಿಸ್ಕೊಳ್ತೇವೆ. ನಾವು ತುಂಬಾ ಸಣ್ಣದಾಗಿ ಬರ್ತಿರ್ತಾರೆ, ನಾವು ತುಂಬಾ ದೊಡ್ಡದಾಗಿ ಬರ್ತೀವಿ. ಏನು ಚಿಂತೆ ಮಾಡ್ಕೊಂಡು ನಿಮ್ಗೆ ಏನು ಪ್ರಶ್ನೆ ಇದೆ ಕೇಳಿ. What we are attached to, that is what we take shelter of doing that. ಹೌದು, ಅದು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಒಂದು ಬಹಳ ಅದ್ಭುತವಾದ ಶ್ಲೋಕ ಇದೆ. ಎಂಬೆಂಬ ಆಫೀಸ್ ಮರಣ ನಾವು ತ್ಯಜತ್ತಂತೆ ಕಳೆಯೋರು. ನಾವು ಇಡೀ ಜೀವನ ಯಾವುದನ್ನ ಗಟ್ಟಿ ಹಿಡ್ಕೊಂಡಿರ್ತೀವಿ, ಕೊನೆ ಕಾಲದಲ್ಲಿ ಅದೇ ನೆನಪು ಬರ್ತದೆ. ಅದಕ್ಕೆ ಇಡೀ ಜೀವನ ಏನಿದೆ, ಅಭ್ಯಾಸ ಇದೆ, ಕೊನೆ ಕಾಲು ಎಕ್ಸಾಮ್ ಇದೆ. ಯಾವ ಮಕ್ಕಳು ಚೆನ್ನಾಗಿ ವರ್ಷ ಎಲ್ಲ ಓದ್ತಾರೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ. ನಾವು ಇಡೀ ವರ್ಷ ಎಲ್ಲ ಬರೀ ಅಲ್ಲಿ ಆಟ ಆಡಿದ್ವಿ, ಇಲ್ಲಿ ಆಟ ಆಡಿದ್ವಿ, ಅಲ್ಲಿ ಗಲಾಟೆ ಮಾಡಿದ್ವಿ, ಇಲ್ಲಿ ಗಲಾಟೆ ಮಾಡಿದ್ವಿ, ಕಳೆದ್ರೆ ಏನಾಗುತ್ತೆ, ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ. ಅದಕ್ಕೆ ಇಡೀ ಜೀವನ ನಾವು ದುಡ್ಡು, ಮಕ್ಕಳು, ಅದು ಇದು ಟೈಮ್ ವೇಸ್ಟ್ ಮಾಡಿದ್ರೆ ಕೊನೆ ಕಾಲ ಏನು ಬರುತ್ತೆ, ಎಕ್ಸಾಮ್ ಟೈಮಲ್ಲಿ ಫೇಲ್ ಆಗಿ ಮತ್ತೆ ನಮಗೆ ಅದು ಬರುತ್ತೆ. ಅದಕ್ಕೆ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಬೆಟರ್ ಲೇಟ್ ದೆನ್ ನೆವರ್. ಕೆಲವೊಂದು ಜನರಿಗೆ ಲೇಟ್ ಆಗಿರ್ಬೋದು, ಕೆಲವೊಂದು ಜನರಿಗೆ ಒಂದು ಸ್ವಲ್ಪ ಸಣ್ಣ ವಯಸ್ಸಲ್ಲಿ ಶುರು ಆಗಿದೆ. ಆದರೆ ಇವಾಗ ಶುರು ಮಾಡಿದರೆ ಯಾವುದಾದ್ರೂ ಒಂದು ಒಳ್ಳೆ ಗತಿ ಖಂಡಿತ ಹೋಗ್ತದೆ. ಧನ್ಯವಾದ, ತುಂಬ ಚೆನ್ನಾಗಿದೆ. जी, जीवन के साथ भी और जीवन के बाद में तो क्या करना है उसके लिए? हाँ, उसके लिए आपको इन्वेस्टमेंट करना है। क्या इन्वेस्टमेंट? 16,108 क्या है बताता हूँ मैं। हर दिन आपको 16,108 16108 108 ಅಂದ್ರೆ 108 ಸರಿ ಹರೇ ಕೃಷ್ಣ ಅಂತಾದು 16 ಮಾಲೆ ಈ ಇನ್ವೆಸ್ಟ್ಮೆಂಟ್ ಮಾಡಿ, ಈ ಲೈಫ್ ಇನ್ಶೂರೆನ್ಸ್ ಪ್ರತಿದಿನ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ತಕ್ಷಣ ರೆಡಿ ಇಲ್ಲ, ಇನ್ಸ್ಟಾಲ್ಮೆಂಟಲ್ಲೂ ನಾವು ರೆಡಿ ಇದ್ದೀವಿ. ಇವಾಗ 1 ಮಾಲೆ ಶುರು ಮಾಡಿ, ಒಂದು 1 ತಿಂಗಳಾದ್ಮೇಲೆ 2ಕ್ಕೆ ಶುರು ಮಾಡಿ, ಈ ಥರ 16ಕ್ಕೆ ಬನ್ನಿ, ಅದು ಕೂಡ ಆಪ್ಷನ್. ಮತ್ತೇನು ಪ್ರಶ್ನೆ ಇದೆ? ಮಾತಾಜಿಗಳ ಹತ್ರ ಏನಾದ್ರು ಪ್ರಶ್ನೆ ಇದೆ? ಏನಾದರೂ ಕಮೆಂಟ್ ಇದೆಯಾ? ಏನಾದರೂ ನಾವು ಪೂರ್ಣವಾಗಿ ಹೇಳಿಲ್ಲ, ಇನ್ನೊಂದು ಸ್ವಲ್ಪ ಏನೋ ಹೇಳಬೇಕಾಗಿದೆ? बहुत अच्छा, ಏನು ತೊಂದರೆ ಇಲ್ಲ. ಸೂಪರ್. ನಾವು ಏನು ಪರ್ಫೆಕ್ಟ್ ಅಲ್ಲ. ಪರ್ಫೆಕ್ಟ್ ಆದ್ರೆ ಒಂದೊಂದು ಪಾಯಿಂಟ್ ಈ ಕಾಲದಲ್ಲಿ ಎಲ್ಲಿ ಟೈಮಲ್ಲಿ ಇದೆ ಅಂತ ಮಾಡ್ಕೊಳ್ಳಿ. ಎಷ್ಟು ಜನ ರೆಡಿ ಇದ್ದಾರೆ ಇನ್ಶೂರೆನ್ಸ್ ಪಾಲಿಸಿ ಹೆಸರು? ತುಂಬ ಕಡಿಮೆ ಜನ. ಯಾಕೋ ಅಷ್ಟು ಕಸ್ಟಮರ್ಸ್ ಸಿಗ್ತಾ ಇಲ್ಲ. ये पॉलिसी के सिवा दूसरा क्या? ನೋಡಿ, ಪ್ರಭು ಹೇಳ್ತಾ ಇದ್ದಾರೆ, ಇದು ಬಿಟ್ಟು ಬೇರೆ ಯಾವ ಪಾಲಿಸಿ ತಗೊಳ್ಳೋದು ಅಂತ. वेस्ट है. ಸಿಗಲ್ಲ ಇಲ್ಲ. हाँ भाई, और कभी माला तो करते हैं, और कभी ऐसा संकट आता है तो बहुत बाधा आ जाती है, करने में बहुत प्रॉब्लम उस जी जी उसमें क्या होता है कि आप पंखा बंद करेंगे ना तो 1 मिनट लगेगा बंद होने के लिए, तो जो 1 मिनट लगता है तब तक पंखा घूमते रहेगा। उसी प्रकार से हमारी जो वासना है, हमारा ध्यान नहीं है पूर्ण, तो ध्यान ना होने के कारण जीवन में कुछ शौक आ जाते हैं, तो उसमें हम आश्रित हो जाते हैं और दुखी हो जाते हैं। तो हमें ध्यान ज़्यादा प्राप्त करना है, उसके लिए ज़्यादा ज़्यादा प्रवचन सुनना है, शास्त्रों का अध्ययन करना है, प्रभुपाद के पुस्तकों को प्रतिदिन अध्ययन करना है। प्रभुपाद कहते थे कम से कम 1 घंटा हर दिन अध्ययन करना, 1 hour ದಿನ ಬುಕ್ಸ್ ಓದಬೇಕು ಅಂತ ಹೇಳಿದ್ದಾರೆ. 1 hour ದಿನ ಇವತ್ತು ಶುರು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರು, ನೀವು ಇವತ್ತು 15 ನಿಮಿಷ ಶುರು ಮಾಡಿ 1 ವರ್ಷದಲ್ಲಿ 1 hour ಪ್ರತಿದಿನ ಅಂತ ಲೆವೆಲ್ ಬರ್ಬೋದು. ಅದಕ್ಕೆ ಇವತ್ತು ಪ್ರಯತ್ನ ಮಾಡಬೇಕು. तो इसको हर दिन पढ़ते रहिए, भक्तों के संग में आके प्रवचन सुनेंगे ना तो धीरे धीरे आ जाएगा। नहीं, एक बार डॉक्टर के पास गए तो बीमारी ठीक हो जाएगी, आपको सही समय पे दवाई लेना है बस। बीमारी ठीक होनी है। प्रहलाद महाराज की बीमारी ठीक हुई, ध्रुव महाराज की हुई, अम्बरीश महाराज की हुई, इतने सारे महाजनों की बीमारी ठीक हो, हमारी क्यों नहीं होगी? पक्का होगी, सिर्फ दवाई सही समय पे लेना। हरे कृष्णा गुरु जी, जो हरे कृष्णा मंत्र करते हैं ना, उनको तकलीफ है थोड़े दिन, बाकी तकलीफ तो उनके घर के सामने हाथ जोड़ के जाएगी ऐसी कि यहाँ नहीं जाना। ये क्या होता है कि घर सफाई करने लगेंगे ना, घर बहुत गंदा रहता है, ಮನೆ ಬಹಳ ಕಸ ಇರುತ್ತೆ. ಈ ವಿಶೇಷವಾಗಿ ಬಾಯ್ಸ್ ಹಾಸ್ಟೆಲ್ ಅದೆಲ್ಲ ಒಂದು ಸ್ವಲ್ಪ ತುಂಬ ಗಲೀಜು ಇರುತ್ತೆ. ಯಾರು ಕ್ಲೀನ್ ಬಾಯ್ಸ್ ಎಲ್ಲ ಮಿಗ್ತಾ ಇದ್ದಾರೆ.
ತುಂಬಾ ಗಲೀಜಿರುತ್ತೆ, ಎಷ್ಟೋ ದಿನ ಕ್ಲೀನೇ ಮಾಡಲ್ಲ. ಒಂದಿನ ಕ್ಲೀನ್ ಮಾಡ್ಕೊಳಕ್ ತಗೊಳ್ಳಿ, ಎಷ್ಟು ಧೂಳ ಬರುತ್ತೆ ಅನ್ಸುತ್ತೆ. ನಿನ್ನೆ ತನಕ ಚೆನ್ನಾಗಿತ್ತಮ್ಮ, ಹಿಂಗೆ ಇದ್ದಿದ್ದು, ಸುಮ್ಮನೆ ಕಸ ಗುಡಿಸ್ತಾ ಇದ್ದೀನಿ ಅನ್ಸುತ್ತೆ. ಯಾಕಂದ್ರೆ ಜಾಸ್ತಿ ತೊಂದರೆ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಒಂದ್ಸರಿ ಕಸ ಗುಡಿಸಿ ಕಷ್ಟಪಟ್ಟು ತಪಸ್ಸೆ ತಗೊಂಡು ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ತೊಂದರೆ ಇಲ್ಲ. ನಮ್ಮ ಹೃದಯ ಗಂಧದಲ್ಲಿ ಎಷ್ಟೋ ಜನ್ಮದಲ್ಲಿ ನಾವು ಈ ಹಾಸ್ಟೆಲ್ ಕ್ಲೀನ್ ಮಾಡೇ ಇಲ್ಲ. ಅದೇ ತರ ಇರ್ತಾ ಇದೀವಿ, ಅದೇ ಕೊಳೆ ಬಟ್ಟೆಯಲ್ಲಿ ಇರ್ತಾ ಇದೀವಿ, ಅದೇ ಕೊಳೆ ವಿಚಾರದಲ್ಲಿ ಇರ್ತಾ ಇದೀವಿ. ಒಂದ್ಸರಿ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಗಲೀಜ್ ಹೋಗಲ್ಲ. ಆದ್ರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಒಂದಿನ ಕ್ಲೀನ್ ಆಗೇ ಆಗುತ್ತೆ. ಅವಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹರೇ ಕೃಷ್ಣ. ಇವಾಗ ಒಂದು ಮಾಲೆ ಜಪ ಮಾಡೋಣ ಎಲ್ಲರೂ. ಜಪ ಆದ್ಮೇಲೆ ಅನೌನ್ಸ್ಮೆಂಟ್ ಇರುತ್ತೆ. ಶ್ರೀಮದ್ ಭಗವದ್ಗೀತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗೌರ ಪ್ರೇಮಾನಂದ. ಅಲ್ಲ